ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮಧ್ಯಾಹ್ನದ ಗೋಷ್ಠಿಗೆ ವೇದಿಕೆ ಮೇಲೆ ಜೊತೆಗಿರುವಂಥ ನಾಡಿನ ಹಿರಿಯ ಚಿಂತಕರು ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಹಾಗೂ ಇನ್ನೋರ್ವರು ಸಾಹಿತಿಗಳು ಹಿರಿಯರು ಡಾಕ್ಟರ್ ಎಂ ಡಿ ಒಕ್ಕುಂದ್ ಸರ್ ಅವರು, ಸ್ನೇಹಿತರು ಕವಿಗಳು ಡಾಕ್ಟರ್ ಎಚ್ ಬಿ ಕೋಲ್ಕರ್ ಸರ್ ಅವರನ್ನು ನಾನು ಸ್ವಾಗತಿಸ್ತಿದ್ದೀನಿ. ಹಾಗೆ ಇವತ್ತಿನ ಈ ಚರ್ಚಾ ಸಂವಾದಕ್ಕೆ ತಮ್ಮೆಲ್ಲರನ್ನೂ ನಾನು ಸ್ವಾಗತವನ್ನು ಕೋರುತ್ತೀನಿ. ಈ ಚರ್ಚೆಯ ವಿಷಯ ಸಾಂಸ್ಕೃತಿಕ ನಾಯಕ ಬಸವಣ್ಣ. ಬಸವಣ್ಣ 12ನೇ ಶತಮಾನದಲ್ಲಿ ಐತಿಹಾಸಿಕವಾಗಿ ಕರ್ನಾಟಕದಲ್ಲಿ ಇದ್ದಂಥ ವಚನಕಾರ, ಶರಣ, ಸಮಾಜ ಸುಧಾರಕ, ಅನೇಕ ಹೆಸರುಗಳಿಂದ ನಾವು ಗುರುತಿಸ್ತೀವಿ. ಬಸವಣ್ಣನ ಕಾಲ ಇವತ್ತಿಗೆ 900 ವರ್ಷಗಳಿಗೆ ಹಿಂದೆ. ಇವತ್ತು ವರ್ತಮಾನದಲ್ಲಿಯೂ ಬಸವಣ್ಣ ನಮಗೆ ಪ್ರಸ್ತುತ ಮತ್ತು ಬಸವಣ್ಣನ ಜೊತೆಗಾರರಾಗಿ ಅವತ್ತಿನ ಜನಾಂದೋಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕರು ಶರಣರು ಅನ್ನಿಸ್ಕೊಂಡವರು, ವಚನಕಾರರು ಇವತ್ತಿಗೂ ನಮಗೆ ಯಾಕೆ ಪ್ರಸ್ತುತ ಅನ್ನೋದು ಮತ್ತು ಎಲ್ಲ 12ನೇ ಶತಮಾನದ ಒಂದು ಸಮಾಜೋ ಆಂದೋಲನಕ್ಕೆ ಅದು ರಚನೆಯಲ್ಲಿ ಧಾರ್ಮಿಕ ಒಂದು ಹೋರಾಟ ಅಂತ ಕಂಡರೂ ಅದರ ಒಳಗಡೆಗೆ ಅನೇಕ ಸಾಂಸ್ಕೃತಿಕ ಚಹರೆಗಳಿವೆ, ಆಯಾಮಗಳಿವೆ. ಅದು ಸಾಮಾಜಿಕ ಮತ್ತು ಆರ್ಥಿಕ, ಭಾಷಿಕವಾದಂಥದ್ದು, ರಾಜಕೀಯವಾದಂಥದ್ದು, ಹೀಗೆ ಅನೇಕ ಒಳ ಸುಳಿವುಗಳನ್ನು ಹೊಂದಿರತಕ್ಕಂಥ 12ನೇ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಕರ್ನಾಟಕವನ್ನು ವ್ಯಾಪಿಸಿ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾಲಘಟ್ಟ. ಯಾಕೆ ಇದಕ್ಕೆ ವಿಶಿಷ್ಟ ಕಾಲಘಟ್ಟ ಅನ್ನೋದಕ್ಕೆ ಅವತ್ತು ಬಸವಣ್ಣನ ಒಂದು ನಾಯಕತ್ವದಲ್ಲಿ ಕಲ್ಯಾಣ ಅಂತಕ್ಕಂಥ ಊರಿನಲ್ಲಿ ಅವತ್ತಿನ ರಾಜಪ್ರಭುತ್ವದ ವ್ಯವಸ್ಥೆಯನ್ನು ಮತ್ತು ಆ ರಾಜಪ್ರಭುತ್ವ ಮತ್ತು ಧರ್ಮಪ್ರಭುತ್ವ ಎರಡೂ ಸಾಮಾನ್ಯರನ್ನು ಹೇಗೆ ಶೋಷಣೆಗೆ ಗುರಿಪಡಿಸಿ ಅವರ ಬದುಕನ್ನು ಎಷ್ಟು ತುಳಿಯಲ್ಪಟ್ಟಿತ್ತು ಅನ್ನೋದನ್ನು ಅವತ್ತು ಮನಗಂಡು ಒಂದು ಪ್ರಜಾ ವ್ಯವಸ್ಥೆಯನ್ನು, ಪ್ರಜಾಧ್ವನಿಯನ್ನು ಎತ್ತಿದಂಥ ನಾಯಕರಲ್ಲಿ ಬಸವಣ್ಣ ಮುಂಚೂಣಿಯಲ್ಲಿ ನಿಲ್ಲುತ್ತಾನೆ. ಹೀಗಾಗಿ ಅನೇಕರು ಬಸವಣ್ಣನ ಕುರಿತು ಅಧ್ಯಯನ ಮಾಡಿರ್ತಕ್ಕಂಥ ಅನೇಕರು ಮತ್ತು ಆ ಕಾಲಘಟ್ಟದ ಒಂದು ಆಂದೋಲನವನ್ನು ಕುರಿತು ಅಧ್ಯಯನ ಮಾಡಿರ್ತಕ್ಕಂಥವ್ರು ಅದಕ್ಕೆ ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅದನ್ನು ವಚನಗಳನ್ನು ಬರೆದಿದ್ದರಿಂದ ವಚನಕಾರ ಚಳವಳಿ ಅಂದರು, ಅವರು ಶರಣರಾಗಿದ್ದರಿಂದ ಶರಣಕ್ರಾಂತಿ ಅಂತಂದರು, ಮತ್ತು ಜನರೇ ಸಾಮಾನ್ಯ ದುಡಿಯುವ ವರ್ಗ ಆ ಚಳವಳಿಯಲ್ಲಿ ಇದ್ದುದರಿಂದ ಅದನ್ನು ಜನಾಂದೋಲನ ಅಂತಲೂ ಕೂಡ ಕರೆಯುವಂಥದ್ದಾಯಿತು. ಹೀಗೆ ಸಾಮಾಜಿಕ ನ್ಯಾಯದ ಹರಿಕಾರನಾಗಿರ್ತಕ್ಕಂಥ ಬಸವಣ್ಣನನ್ನು ನಾವು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಒಂದು ಘೋಷಣೆಯನ್ನು ಹೊರಡಿಸಿದ ಮೇಲೆ, ಆದೇಶವನ್ನು ಹೊರಡಿಸಿದ ಮೇಲೆ ಬಸವಣ್ಣನ ಕುರಿತು ಮತ್ತೆ ಚಿಂತನೆ ಹೊಸ ಆಯಾಮಗಳತ್ತ ತೆರೆದುಕೊಂಡಿತು. ಹಾಗಾಗಿ ಇಲ್ಲಿ ಪ್ರಸ್ತುತ ಏನು ಅಂತಂದರೆ ಬಸವಣ್ಣ ಸಾಂಸ್ಕೃತಿಕ ನಾಯಕನು ಹೇಗೆ ಮತ್ತು ಬಸವಣ್ಣನಲ್ಲಿ ಸಾಂಸ್ಕೃತಿಕ ನಾಯಕತ್ವದ ಗುಣಗಳನ್ನು ಹೇಗೆ ನಾವು ಗುರುತಿಸ್ಬೋದು ಅನ್ನೋದನ್ನು ನಾನು ಮೊದಲಿಗೆ ಚರ್ಚೆಯನ್ನು ಹಿರಿಯ ಚಿಂತಕರು, ಸಂಸ್ಕೃತಿ ಚಿಂತಕರಾಗಿರುವಂಥ ವಿಚಾರವಾದಿಗಳು ಪ್ರೊಫೆಸರ್ ಆರ್ ಕೆ ಹುಡುಗಿಯವರ ಮೂಲಕನೇ ಪ್ರಾರಂಭಿಸ್ತೀನಿ. ಸರ್, ಫ್ರೆಂಡ್ಸ್, ಬಸವಣ್ಣ ಆದರೆ ಪರವಾಗಿಲ್ಲ, ಆದರೆ ಬಸವೇಶ್ವರ ಆದರೆ ಬಸವಗೂ ಡೇಂಜರಸ್, ನಮಗೂ ಡೇಂಜರಸ್. ಆದ್ದರಿಂದ ಇಡೀ ಚರ್ಚೆ ಉದ್ದಕ್ಕೂ ಬಸವ ಅಂತಲೇ ಮಾತಾಡೋದು ಉಚಿತ ಅಂತ ಅನ್ನಿಸ್ತದೆ ನನಗೆ.
ಯಾಕೆ ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡ್ತು? ಸಾಂಸ್ಕೃತಿಕ ನಾಯಕ ಅಂತಲೇ ಯಾಕೆ ಘೋಷಣೆ ಮಾಡ್ತು? ನಿಮಗೆ ಅದರ ಹಿಂದಿನ ಒಂದು 3-4 ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಿದ್ರೆ ಅದನ್ನು ನೀವು ಘಮ್ಮಂಡಿತನ, ತನ್ನ ಸ್ವಂತ ದೊಡ್ಡಸ್ತಿಕೆ ಅಂತ ದಯವಿಟ್ಟು ತಿಳ್ಕೊಬಾರ್ದು. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು. ನನಗೆ ಒಂದು 2-3 ಮಿನಿಸ್ಟರ್ಸು ಫೋನ್ ಮಾಡಿದ್ರು. ಸರ್, ಬಸವಣ್ಣನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂಥೇಳಿ ನಾವು ಡಿಕ್ಲೇರ್ ಮಾಡಬೇಕಂತ ತೀರ್ಮಾನ ಮಾಡಿದೆವು, ಚರ್ಚೆ ನಡೆದದ ಅದ್ರ ಬಗ್ಗೆನೇ ಅಂತ. ನೀವು ಫೋನ್ ಮಾಡಿ ಭಾಳ ಸರಿಯಾಗಿ ಮಾಡಿದ್ರಿ ಅಂದೆ ನಾನು. ಯಾಕೆ ಅಂದರೆ ನೀವು ಹಾಗೆ ಡಿಕ್ಲೇರ್ ಮಾಡಿದ್ರಿ ಅಂದರೆ ಮತ್ತೆ ಅದನ್ನು ಬದಲಿ ಮಾಡೋದು ಸಮಸ್ಯೆ ಆಗ್ತಿತ್ತು. ದಯವಿಟ್ಟು ಸಾಂಸ್ಕೃತಿಕ ರಾಯಭಾರಿ ಅಂಥೇಳಿ ನೀವು ಡಿಕ್ಲೇರ್ ಮಾಡಬೇಡ್ರಿ ಅಂತ. ಹಾಗಂದ್ರೆ ಒಟ್ಟೆ ಡಿಕ್ಲೇರ್ ಮಾಡಬೇಡ್ರಿ ಅಂತಲ್ಲ, ಸಾಂಸ್ಕೃತಿಕ ರಾಯಭಾರಿ ಅನ್ನೋ ಶಬ್ದ ಬಳಸಬೇಡ್ರಿ ಅಂತ. ರಾಯಭಾರಿ ಅಂದರೆ ಮತ್ತೊಬ್ಬರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಬಸವ ಸದ್ಯದ ಸಂದರ್ಭದಲ್ಲಿ ಯಾರಿಗೂ ಅಧೀನಾಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಬಸವಣ್ಣನ ಕರ್ನಾಟಕದ ಅಥವಾ ಸಾಧ್ಯ ಆದರೆ ಭಾರತದ ಮುಂದೆ ಸಾಂಸ್ಕೃತಿಕ ನಾಯಕ ಅಂಥೇಳಿ ನೀವು ಡಿಕ್ಲೇರ್ ಮಾಡಬೇಕೇ ವಿನ ಸಾಂಸ್ಕೃತಿಕ ರಾಯಭಾರಿ ಅಂತ ಅಲ್ಲ. ಏನು ವ್ಯತ್ಯಾಸ ಏನು? ಸಾಂಸ್ಕೃತಿಕ ನಾಯಕ ಅಂತಂದರೆ ಯು ವಿಲ್ ಬಿ ದ ಕಮಾಂಡರ್, ಯು ವಿಲ್ ಬಿ ದ ಲೀಡರ್, ಯು ವಿಲ್ ಬಿ ವ್ಯಾನ್ಗಾರ್ಡ್, ಯು ವಿಲ್ ಬಿ ಇನ್ ದ ಫೋರ್ ಫ್ರಂಟ್, ಯು ವಿಲ್ ಬಿ ಇನ್ ದ ಫ್ರಂಟ್ ಲೈನ್. ಆದರೆ ರಾಯಭಾರಿ ಅಂದರೆ ಅವನ ಮೇಲೆ ಬೇರೆ ಯಾರೋ ಇರ್ತಾರೆ, ಅವನನ್ನು ತನ್ನ ಉದ್ದೇಶವನ್ನು, ತನ್ನ ಧೋರಣೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆತನನ್ನು ಒಬ್ಬ ಏಜೆಂಟನನ್ನಾಗಿ ಬಳಸ್ತಾರೆ. ಯಾವುದೇ ನಮ್ಮ ಭಾರತದ ರಾಯಭಾರಿ ರಷ್ಯಾದಾಗಿರ್ಬೋದು, ಅಮೇರಿಕಾದಾಗಿರ್ಬೋದು, ಜಪಾನ್ದಾಗಿರ್ಬೋದು, ಭಾರತದ ಆಳುವ ಸರ್ಕಾರದ ಪಾಲಿಸಿಯನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಪ್ರಾಪಗೇಟ್ ಮಾಡಲಿಕ್ಕೆ, ಪ್ರಚಾರಕ್ಕೆ ತರಲಿಕ್ಕೆ ಆ ಏಜೆಂಟನ್ನು ಬಳಸ್ತಾರೆ. ಆದ್ದರಿಂದ ಬಸವಣ್ಣ ಬೇರೆ ಯಾರ್ದೋ ಸಂಸ್ಕೃತಿಯನ್ನು ಪ್ರಚಾರ ಮಾಡಲಿಕ್ಕೆ ಹೊರಟವಲ್ಲ, ತಾನೇ ಎಸ್ಟಾಬ್ಲಿಷ್ ಮಾಡಿದಂಥ, ತಾನೇ ಪ್ರತಿಪಾದನೆ ಮಾಡಿದಂಥ, ಸಂಸ್ಥಾಪಿಸಿದಂಥ, ಪ್ರಚುರಪಡಿಸಿದಂಥ, ಮತ್ತು ಅದಕ್ಕೆ ಭಾಳ ಗಟ್ಟಿಯಾದಂಥ ನೆಲೆಗಟ್ಟನ್ನು ತಯಾರು ಮಾಡಿಕೊಟ್ಟಂಥ ಒಬ್ಬ ಮಹಾನ್ ದಾರ್ಶನಿಕ ಚಿಂತಕ. ಆದ್ದರಿಂದ ಅವ ರಾಯಭಾರಿ ಅಲ್ಲ, ಸಾಂಸ್ಕೃತಿಕ ನಾಯಕ ಅಂತಲೇ ಅನ್ಬೇಕು ಅಂತ. ನಮ್ಮೆಲ್ಲರಿಗೂ ಸಂತೋಷದ ಸಂಗತಿ ಅಂತಂದರೆ ನಾನು ಹೇಳಿನಿ ಅದಕ್ಕೆ ಅಂತ ಅಲ್ಲ, ಇಲ್ಲ. ಸಂತೋಷದ ಸಂಗತಿ ಅಂತಂದರೆ ಇಂದು ಸರ್ಕಾರ ಬಸವಣ್ಣನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಲೇ ಡಿಕ್ಲೇರ್ ಮಾಡಿದೆ. ಯಾರು ಇವ ಸಾಂಸ್ಕೃತಿಕ ನಾಯಕ? ಈತನ ಹಿನ್ನೆಲೆ ಏನು? ಯಾಕೆ ಇವನನ್ನೇ ಸಾಂಸ್ಕೃತಿಕ ನಾಯಕ ಅಂಥೇಳಿ ಯಾಕೆ ಡಿಕ್ಲೇರ್ ಮಾಡಬೇಕು? ಬಸವಣ್ಣನ ಬಗ್ಗೆ, ಬಸವಾದಿ ಶರಣರ ಆಂದೋಲನದ ಬಗ್ಗೆ ಒಂದು 2-3 ಮಾತು. ಎಷ್ಟು ನಿಮಿಷ ಮಾತಾಡಿ? ಅಚ್ಚಾ ಮುಗಿಸ್ಬಿಡ್ತೀನಿ, ಏನು ಮುಗಿಸ್ಬಿಡ್ತೀನಿ, ಆ ನಂತರ ಮತ್ತೆ ಮಾತಾಡೋಣ ಅಂತ. ಬಸವ ಒಬ್ಬ ಯುಗ ಪುರುಷ ಅನ್ನೋದಾಗಲಿ, ಧಾರ್ಮಿಕ ನಾಯಕ ಅನ್ನೋದಾಗಲಿ, ಮಹಾನ್ ಚಿಂತಕ ಅನ್ನೋದಾಗಲಿ ಇದೆಲ್ಲರಿಗೂ ಗೊತ್ತಿದ್ದದ್ದೇ ಇದು. ಬಸವ ಎಂದೂ ನಾನು ದೇವರ ಮಗ ಅಂತ ಹೇಳ್ಕೊಳ್ಳಿಲ್ಲ, ಅಥವಾ ನಾನೇ ದೇವರು ಅಂತ ಹೇಳ್ಕೊಂಡಿಲ್ಲ. ಐ ಆಮ್ ದ ಸನ್ ಆಫ್ ಗಾಡ್ ಅಂತಲೂ ಹೇಳ್ಕೊಳ್ಳಿಲ್ಲ, ಐ ಆಮ್ ದ ಏಜೆಂಟ್ ಆಫ್ ದ ಗಾಡ್ ಅಂತಲೂ ಹೇಳ್ಕೊಳ್ಳಿಲ್ಲ, ನಾನು ದೇವರ ದೂತ ಅಂತಲೂ ಹೇಳ್ಕೊಳ್ಳಿಲ್ಲ. ಬಸವ ಇಡೀ ಚಾಳುಕ್ಯ ಸಾಮ್ರಾಜ್ಯದ ಮಹಾಮಾತ್ಯ, ಅದು ಮಧ್ಯಪ್ರದೇಶ ಬಾರ್ಡ್ರಿಂದ ಹಿಡ್ಕೊಂಡು ಬೇಲೂರು ಹಳೇಬೀಡು ತನಕ ಇದ್ದಂಥ ಒಂದು ಸಾಮ್ರಾಜ್ಯದ ಮಹಾಮಾತ್ಯ ಅಂದರೆ ಪ್ರಧಾನಮಂತ್ರಿ. ಆತ ತನ್ನ ಹುಟ್ಟನ್ನು, ನಿಮಗೆ ಗೊತ್ತಿದೆ, ಚೆನ್ನಯ್ಯನ ಮನೆಯ ದಾಸಿಯ ಮಗ, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಅಡವಿಗೆ ಬೆರಣಿಯ ನಾಯಲು ಹೋಗಿ ಸಂಗವ ಮಾಡಿದಡೆ ಹುಟ್ಟಿದವನ್ನ ಕೂಡಲ ಸಂಗನ ಸಾಕ್ಷಿಯಾಗಿ ಅಂತ. ಸುಳ್ಳು ಅಂತ ತಿಳ್ಕೊಂಡ್ರಿ? ಇಲ್ಲ, ಕೂಡಲ ಸಂಗನ ಸಾಕ್ಷಿಯಾಗಿ ಅಂಥೇಳಿ ತನ್ನ ಹುಟ್ಟನ್ನೇ ಎಷ್ಟು ಕೀಳೈಸಲಿಕ್ಕೆ ಪಾಳೆಗಾರಿ ವ್ಯವಸ್ಥೆಯೊಳಗೆ, ಇವತ್ತಿಗೂ ಕೂಡ ಪಾಳೆಗಾರಿ ವ್ಯವಸ್ಥೆಯೊಳಗೆ ತನ್ನ ಹುಟ್ಟನ್ನು ಎಷ್ಟು ಕೀಳೈಸ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಕೀಳೈಸಿ ಕೆಳಗೆ ಒಯ್ದು ತಾನೊಬ್ಬ ಸಾಮಾನ್ಯ ಮನುಷ್ಯ, ಹೊಲೆಯ ಮಾದಿಗರ ಮನೆಯೊಳಗಿನ ಜೀತದ ಆಳುಗಳ ಮಕ್ಕಳು, ಲೀಗಲಿ ವೆಡ್ಡೆಡ್ ಅಲ್ಲ, ಇಲ್ಲೀಗಲಿ ಅವರು ಸಂಘ ಮಾಡಿದಡೆ ಹುಟ್ಟಿದವನ ಅಂತ. ಇದಕ್ಕಿಂತ ಹೆಚ್ಚಿಗೆ ಒಬ್ಬ ವ್ಯಕ್ತಿ ತನ್ನ ಹುಟ್ಟನ್ನು ಕೀಳೈಸಲಿಕ್ಕೆ ಸಾಧ್ಯನಾ? ಯಾಕೆ ಕೀಳೈಸ್ಕೊಂಡ?
ಆ ಕಾಲದಲ್ಲಿ ಎಲ್ಲವನ್ನೂ ಹುಟ್ಟಿನಿಂದಲೇ ಗುರುತಿಸ್ತಿದ್ರು. ಸಾಮಾಜಿಕ ಸ್ಥಾನಮಾನ ಎಲ್ಲ ಇವತ್ತಿಗೂ ಕೂಡ ಹುಟ್ಟಿನ ನೆಲೆಯಿಂದ, ಹುಟ್ಟಿನ ಮೂಲದಿಂದಲೇ ಗುರುತಿಸಲಾಗ್ತದೆ. ತನ್ನ ಹುಟ್ಟನ್ನೇ ಕೇಳಿಸೋದ್ರ ಮೂಲಕ ಮೇಲಿನಿಂದ ಕೆಳಗಿಳಿದು ಜನಸಾಮಾನ್ಯರ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ತಕ್ಕಂಥ ಒಂದು ವಿಶಿಷ್ಟ ಪ್ರಾಸೆಸ್ಸನ್ನು ಕಂಡುಕೊಂಡಿದ್ದ ಬಸವ. ಕೆಲವು ದಿನಗಳ ಹಿಂದೆ ಯಾರೋ ಒಬ್ಬರು ಹೇಳ್ತಾಯಿದ್ರು ಹೀಗೆ ಇಂಥದ್ದೇ ಒಂದು ಕಾರ್ಯಕ್ರಮದಾಗೆ, ಶೇಕ್ಸ್ಪಿಯರ್ನ ಕಾಲಕ್ಕೆ ಇಂಗ್ಲೆಂಡ್ನಾಗೆ ಒಂದು 5-6 ಜನ ಕವಿಗಳು ಏಕಕಾಲಕ್ಕೆ ಹುಟ್ಕೊಂಡಿದ್ರು. ಎಲಿಜಬೆತ್ತಿನ ಪೀರಿಯಡ್ದಾಗೆ ಶೇಕ್ಸ್ಪಿಯರ್ ಒಬ್ಬ, ಸ್ಪೆನ್ಸರ್ ಒಬ್ಬ, ಜಾನ್ ಡನ್ ಒಬ್ಬ, ಇನ್ನೂ ಒಂದು 3-4 ಮಂದಿ, ಮಾರ್ಲೋ, ಒಂದು 3-4 ಜನ, 4-5 ಜನ ಕವಿಗಳು ಹುಟ್ಕೊಂಡಿದ್ರು ಏಕಕಾಲಕ್ಕೆ. ಹುಟ್ಕೊಂಡ್ರೆ ಆನಂತರದ ವಿಮರ್ಶಕರು ಎಲಿಜಬೆತ್ತಿನ ಪೀರಿಯಡ್ಗೆ ಏನಂತ ಹೆಸರು ಕೊಟ್ಟರು ಅಂತಂದರೆ, ಇಟ್ ವಾಸ್ ಅ ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್ ಅಂತ. ಅದು ಹಾಡುವ ಹಕ್ಕಿಯ ಗೂಡಾಗಿತ್ತು ಅಂತ. ಸಾಹೇಬ್ರೆ, 5 ಮಂದಿ ಕವಿಗಳೇ ಒಂದು ಕಾಲಕ್ಕೆ ಹುಟ್ಕೊಂಡು ಹಾಡಿದ್ರೆ ಹಾಡುವ ಹಕ್ಕಿಯ ಗೂಡಾಗಿತ್ತು ಅಂತ ಹೇಳ್ತಿದೆ ಅಂತಂದರೆ, ಬಸವನ ಕಾಲಕ್ಕೆ ಸುಮಾರು 233 ಜನರಷ್ಟು ಕೈಗೆ ಸಿಕ್ಕಿದ್ದೀಗ. ಇನ್ನೂ ಎಷ್ಟು ಮಂದಿ ಇದ್ದರೂ ಗೊತ್ತಿಲ್ಲ. ಅದರೊಳಗೆ 33 ಜನ ಮಹಿಳೆಯರೇ. ಇಷ್ಟು ಮಂದಿ ಕವಿಗಳೆಲ್ಲ ಏಕಕಾಲಕ್ಕೆ ಹಾಡಿದ್ದು, ವಿದಿನ್ ಎ ಮ್ಯಾಟ್ರ್ ಆಫ್ ಜಸ್ಟ್ 10 to 15 ಇಯರ್ಸ್ ಏಕಕಾಲಕ್ಕೆ ಹಾಡಿದ್ದು. ಇದಕ್ಕೇನು ಅನ್ಬೇಕು? 5 ಮಂದಿ ಕವಿಗಳು ಹುಟ್ಕೊಂಡ್ರೆ ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್ ಇಂಗ್ಲೆಂಡು. ಮತ್ತು 100 ಜನ ಕವಿಗಳು, 10 ಜನ ಬೇಕಾದ್ರೆ 100 ಜನನೂ ಅಂದ್ಕೊಳ್ಬೋದು. ಏನು ಮಹಿಳೆಯರು ಏಕಕಾಲಕ್ಕೆ ಹಾಡಿದ್ದಕ್ಕೆ ಇದಕ್ಕೇನು ಅನ್ಬೇಕು? ಒಂದು ಗೂಡಿನಾಗೆ ಭಾಳಾದ್ರೆ 1 ಅಥವಾ 2 ಹಕ್ಕಿ ಇರ್ತವೆ, ಅದು ಹಾಡುವ ಹಕ್ಕಿಯ ಗೂಡು. ಇದು 1000 ಜನ 100 ಜನ ಏಕಕಾಲಕ್ಕೆ ಹಾಡಿದ್ದು ಗೂಡು ಹೆಂಗೆ ಆಗ್ತದೆ ಇದು? ದಿಸ್ ವಾಸ್ ನಾಟ್ ಎ ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್, ಬಟ್ ಇಟ್ ವಾಸ್ ಅ ಸ್ಯಾಂಕ್ಚುರಿ ಆಫ್ ದ ಸಿಂಗಿಂಗ್ ಬರ್ಡ್ಸ್, ಬಟ್ ನಾಟ್ ಓನ್ಲಿ ಸಿಂಗಿಂಗ್ ಬಟ್ ಬ್ಯಾಂಗಿಂಗ್ ಬರ್ಡ್ಸ್ ಅಂತ. ಬ್ಯಾಂಗಿಂಗ್ ಬರ್ಡ್ಸ್, ನೀವು ಅಂಬಿಗರ ಚೌಡಯ್ಯನವ್ರ ವಚನ ಓದಿದ್ರೆ ಗೊತ್ತಾಗ್ತದೆ ನಿಮಗೆ ಬ್ಯಾಂಗಿಂಗ್ ಅಂದರೆ ಏನು ಅಂತ ಅರ್ಥ ಆಗ್ತದೆ. ಇದು ಬಸವಣ್ಣನ ಮಹಾನತೆಯ ಒಂದು ಝಲಕ್ ಹಿಂದಿನ ಕಾಲದ್ದು. ಇಂಥ ಮಹಾನತೆ ಉಳ್ಳಂಥ ವ್ಯಕ್ತಿಯನ್ನು ನಾವು ಇವತ್ತು ಸಾಂಸ್ಕೃತಿಕ ನಾಯಕ ಆಗಿ ಒಪ್ಕೊಂಡು ಹೊರಟಿದ್ದೆವು. ಪ್ರೊಫೆಸರ್ ಜೊತೆ ಮಾತಾಡ್ತಾ ಇದ್ದಾನೆ, ಮುಕುಂದ್ ಅವ್ರ ಜೊತೆ. ಸಾಂಸ್ಕೃತಿಕ ನಾಯಕ ಅಂದಾಗೆ ಯಾವ ಸಂಸ್ಕೃತಿಯ ನಾಯಕ? ಕರ್ನಾಟಕದಲ್ಲಿ ಒಂದೇ ಸಂಸ್ಕೃತಿ ಇಲ್ಲ, ಅನೇಕ ಸಂಸ್ಕೃತಿಗಳಿವೆ. ಬಸವ ಯಾವ ಸಂಸ್ಕೃತಿಯ ನಾಯಕ ಅನ್ನೋ ಪ್ರಶ್ನೆ ಬರ್ತದೆ. ಯಾವ ಸಂಸ್ಕೃತಿಯನ್ನು ಆತ ಪ್ರತಿನಿಧಿಸಬೇಕು? ನಾವು ಯಾವ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು ಅಂತ. ಕರ್ನಾಟಕದ ಸರ್ಕಾರ ಬಸವನನ್ನು ಸಾಂಸ್ಕೃತಿಕ ನಾಯಕ ಅಂತ ಡಿಕ್ಲೇರ್ ಮಾಡಿದ ನಂತರ ಅನೇಕ ಜನರಿಗೆ ಉರಿ ಚಳಿ ಶುರುವಾಗಿ ಬಸವನನ್ನು ಕೂಡ ನುಂಗಿ ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಇತ್ತೀಚೆಗೆ ಬಂದಂಥ ವಚನ ದರ್ಶನ ಪುಸ್ತಕ. ಬಸವ ಒಬ್ಬ ಸಾಂಸ್ಕೃತಿಕ ನಾಯಕ ಯಾಕಾದ ಅಂತಂದರೆ, ಆತೊಬ್ಬ ಕ್ರಾಂತಿಕಾರಿ ಇದ್ದ, ಅದ್ಭುತವಾದಂಥ ಸಮಾಜ ಸುಧಾರಕ ಇದ್ದ. ಮತ್ತು ನಾವು ಯಾರೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರದೇ ಇರತಕ್ಕಂಥ 900 ವರ್ಷಗಳ ಹಿಂದೆ ಅದ್ಭುತವಾದಂಥ ಕಾರ್ಯಕ್ರಮ, ರೆವಲ್ಯೂಷನರಿ ಕಾರ್ಯಕ್ರಮ ಹಾಕ್ಕೊಂಡು ಇಡೀ ಸಮಾಜದ ಈ ವಾಸ್ತವ ಅದಲ್ಲ, ಅದರ ಮೂಲೋತ್ಪಾಟನೆ ಮಾಡಿ ಹೊಸ ವಾಸ್ತವವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಆತ. ಬಸವಗೆ ಭಾಳ ಮಂದಿ ತಪ್ಪು ಕಲ್ಪನೆ ಇದೆ. ಬಸವ ಕೇವಲ ಒಂದು ಧರ್ಮ ಸಂಸ್ಥಾಪನೆಗೆ ಪ್ರಯತ್ನ ಮಾಡಿದಂಥವ ಅಂತ ಇಲ್ಲ. ಕೇವಲ ಇನ್ನೊಂದು ಧರ್ಮ ಸ್ಥಾಪನೆ ಮಾಡೋದಿದ್ದರೆ ಎಲ್ಲ ತನಗೆ ಬೇಕಾದವ್ರನ್ನ ಕರೆದು, ಮಹಾಮಾತೆ ಇದ್ದ ಪ್ರಧಾನಮಂತ್ರಿ, ಕರೆದ್ರೆ ಅನೇಕ ಜನ ಬರ್ತಿದ್ರು, ಕರೆದು ಅವರಿಗೆ ಲಿಂಗ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ ಏನವಲ್ಲ ಅವೆಲ್ಲ ರಿಚುವಲ್ಸ್, ಸಂಕೇತಗಳು, ಧರ್ಮದ ಸಂಕೇತಗಳು ಅಷ್ಟು ಕೊಟ್ಟು ಪೂಜೆ ಮಾಡ್ಕೊತಾ ಹೋಗ್ರಿ ಅಂತ ಹೇಳ್ತಿದ್ದವ. ಆದರೆ ಹಂಗೆ ಮಾಡಲಿಲ್ಲ ಬಸವ. ಧರ್ಮ ಸಂಸ್ಥಾಪನೆ ಮಾಡೋದು ಬಸವನ ಉದ್ದೇಶ ಇರಲೇ ಇಲ್ಲ, ಅಥವಾ ಬಸವಾದಿ ಎಲ್ಲ ಶರಣರ ಉದ್ದೇಶ ಇರಲೇ ಇಲ್ಲ. ಹೊಸ ಮಾರ್ಗವನ್ನು, ಹೊಸ ಸಾಂಸ್ಕೃತಿಕ ಮಾರ್ಗವನ್ನು, ಸಮಾನತೆಯ ಮಾರ್ಗವನ್ನು ಸೃಷ್ಟಿ ಮಾಡೋದಾಗಿತ್ತು ಅವರು. ಹಾಗಾಗಿ ಜಗತ್ತಿನ ನಾಗರಿಕತೆಯ ಚರಿತ್ರೆಯಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಯಾವುದೇ ಧರ್ಮ ಸಂಸ್ಥಾಪಕ, ಯಾವುದೇ ದಾರ್ಶನಿಕ, ಯಾವುದೇ ಚಿಂತಕ, ಯಾವುದೇ ಲೀಡರ್, ಯಾವುದೇ ವ್ಯಾನ್ಗಾರ್ಡ್ ಯಾರೂ ಮಾಡದೇ ಇರತಕ್ಕಂಥ ಕೆಲಸ ಮಾಡಿದ್ದು ಅಂತ. ತಮ್ಮ ಅನುಯಾಯಿಗಳನ್ನೆಲ್ಲ ಕರೆದು ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಕಲಿಸಿದ್ದು. ಯಾರೂ ಮಾಡಿಲ್ಲ. ಜೀಸಸ್ ಮಾಡಿದ್ದಾನೆ? ಇಲ್ಲ. ಪೈಗಂಬರ್ ಮಾಡಿದ್ದಾನೆ? ಇಲ್ಲ. ಯಾರು ನಾನಕ್ ಮಾಡಿದ್ದಾನೆ? ಇಲ್ಲ.
ಯಾರೋ ಮೆಸೆಂಜರ್ ಏನಂತಾರೆ ನಬಿ ಅಲ್ಲಾ ನಬಿ ಅಂತಾರಲ್ಲ, ಯಾರು ಅವ್ರ ಹೆಸರು ಗೊತ್ತಿಲ್ಲ. ಯಾರು ಮುಸ್ಲಿಂ ಧರ್ಮದ ಸಂಸ್ಥಾಪಕ, ಇವ್ರು ಯಾರೂ ಮಾಡಿಲ್ಲ. ಯಾವ ಧರ್ಮದವರು ಮಾಡಿಲ್ಲ, ಬುದ್ಧನೂ ಮಾಡಿಲ್ಲ, ಜೈನೂ ಮಹಾವೀರನೂ ಮಾಡಿಲ್ಲ. ಯಾರೂ ಮಾಡಲಾರ್ದೆ ಇರ್ತಕ್ಕಂಥ ಒಂದು ಕೆಲಸ ಏನು ಹುಡುಗಿ ಸರ್ ಏನು ಸರ್ ಮುಗಿಸ್ತೀನಿ ಒಂದೇ ಮಿನಿಟ್. ಇಲ್ಲ ಮಾತಾಡಿ ಸರ್. ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಬಸವ ಮಾಡಿದ್ದು, ಬಸವಾದಿಶರಣರು ಮಾಡಿದ್ದು ಏನು? ಇಡೀ ಸಮಾಜದಲ್ಲಿ ಒಂದು ಸಾಂಸ್ಕೃತಿಕ ಬದಲಾವಣೆ, ಅದು ಸಾಮಾನ್ಯ ಬದಲಾವಣೆ ಅಲ್ಲ, ಸಮತೆ ಎಡೆಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಕ್ರಾಂತಿಕಾರಿ ಸಾಂಸ್ಕೃತಿಕ ಬದಲಾವಣೆಯನ್ನು ತರೋ ಸಲುವಾಗಿ ಮಾಡಿದಂಥ ಕೆಲಸ ಅವರು ಎಲ್ರಿಗೂ ಸಾಕ್ಷರರನ್ನಾಗಿ ಮಾಡಿದ್ದು. ಯಾವಾಗ 900 ವರ್ಷಗಳ ಹಿಂದೆ ಪೆನ್ ಇರಲಿಲ್ಲ, ಪಾಟಿ ಇರಲಿಲ್ಲ, ಪೆನ್ಸಿಲ್ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ಪತ್ರಿಕೆ ಇರಲಿಲ್ಲ, ಸ್ಕೂಲು ಇರಲಿಲ್ಲ, ಯಾವುದೇ ಬಜೆಟು ಇರಲಿಲ್ಲ, ಎಜುಕೇಷನ್ ಮಿನಿಸ್ಟರ್ ಇರಲಿಲ್ಲ, ಏನೂ ಇರದೇ ಇದ್ದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಆ ಕೆಲಸದ ಆಧಾರದ ಮೇಲೆ ಇವತ್ತು ಅವರನ್ನು ನಾವು ಮೌಲ್ಯಮಾಪನೆ ಮಾಡಿ ಅವರು ಸ್ಥಾಪನೆ ಮಾಡಿದಂಥ ಈ ಸಾಂಸ್ಕೃತಿಕ ಒಂದು ದಾರ್ಶನಿಕ ಒಂದು ನೆಲೆಗಟ್ಟೇನಿದೆ ಅಲ್ಲ, ಅದನ್ನು ಚಾಚಬೇಕಾಗಿದೆ, ನಮ್ಮ ಮಧ್ಯೆ ಅದನ್ನು ಪಸರಿಸಬೇಕಾಗಿದೆ. ಬಹುಶಃ ಈ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಬಸವಣ್ಣನನ್ನು ಸಾಂಕೇತಿಕವಾಗಿ, ಬಸವ ಅಂದಾಗೆ ಬಸವಾದಿ ಶರಣರೆಲ್ಲರೂ ಬರ್ತಾರೆ ಅದರೊಳಗೆ, ಸಾಂಕೇತಿಕವಾಗಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಕರ್ನಾಟಕದ್ದು ಅಂತ. ನಾನು ಕೇಳಿದ್ರೆ ಬಸವ ಇನ್ ಕೋರ್ಸ್ ಆಫ್ ಟೈಮ್ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ, ಇಡೀ ಭಾರತದ, ಏಷ್ಯಾದ, ಇಡೀ ಜಗತ್ತಿನ ಮಾನವ ಕುಲಕೋಟಿಯ ಸಾಂಸ್ಕೃತಿಕ ನಾಯಕ ಅಂತ ಡಿಕ್ಲೇರ್ ಆಗಬೇಕು ಅನ್ನೋದನ್ನು ನಾನು ಇಲ್ಲಿ ಪ್ರತಿಪಾದನೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸರ್. ಕರ್ನಾಟಕ ಸರ್ಕಾರ ಬಸವಣ್ಣನಿಗೆ ಇಲ್ಲ ಸರ್ ತಾವು ಕೂಡಿ ಸರ್ ಸಾಂಸ್ಕೃತಿಕ ನಾಯಕ ಅನ್ನುವ ಒಂದು ಘೋಷಣೆ ಮಾಡಿದ ನಂತರದಲ್ಲಿ ಸಂಸ್ಕೃತಿ ಬಗ್ಗೆ ಮತ್ತೊಂದು ರೀತಿಯ ಚಿಂತನೆ ಪ್ರಾರಂಭ ಆಯಿತು. ಈಗ ಆ ಮಾತಿನ ಒಂದು ಸೂಕ್ಷ್ಮತೆ ಪ್ರೊಫೆಸರ್ ಹುಡುಗಿ ಸರ್ ಅವರ ಮಾತುಗಳಲ್ಲಿ ನಾವು ಗುರುತಿಸ್ತೀವಿ. ಸಂಸ್ಕೃತಿ ಅಂದರೆ ಯಾರ್ದು ಅನ್ನುವಂಥ ಒಂದು ಇಟ್ಕೊಂಡು ಚರ್ಚೆಗಳು ನಡೆದು ಆರಂಭದಲ್ಲಿ ನವೋದಯ ಸಾಹಿತ್ಯದ ಒಂದು ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ ನವೋದಯ ಸಂದರ್ಭದಿಂದ ಬಂಡಾಯದ ಸಂದರ್ಭ ಬರುವವರೆಗೂ ಸಂಸ್ಕೃತಿ ವ್ಯಾಖ್ಯಾನಗಳು ಬೇರೆಯಾಗಿದ್ದವು. ಅದು ಉತ್ಕೃಷ್ಟವಾದಂಥ ಒಂದು ಜೀವನ ವಿಧಾನ, ರೀತಿ ನೀತಿ, ಪಾಶ್ಚಾತ್ಯ ಒಂದು ವಿದ್ವಾಂಸರ ಹಿನ್ನೆಲೆ ಇಟ್ಕೊಂಡು ವ್ಯಾಖ್ಯಾನ ಮಾಡ್ತಾ ಬಂದರು. ಬಂಡಾಯದ ಸಂದರ್ಭದಿಂದ ಸಂಸ್ಕೃತಿಯ ಒಂದು ವ್ಯಾಖ್ಯಾನಕ್ಕೆ ಹೊಸ ಒಂದು ಪರಿಭಾಷೆ ಕೊಟ್ಟರು. ಹಾಗಾಗಿ ಅದಕ್ಕೆ ಬಹಳ ಮುಖ್ಯವಾಗಿ ತಳ ಸಂಸ್ಕೃತಿ, ಆದಿನ ಸಂಸ್ಕೃತಿ ಇತ್ಯಾದಿಗಳನ್ನು ನಾವು ಇವತ್ತು ನೋಡ್ತೀವಿ. ಹಾಗೆ ಬಸವಣ್ಣನನ್ನು ನಾವು ಯಾವ ಸಂಸ್ಕೃತಿಯ ಪ್ರತಿನಿಧಿಯಾಗಿ ನಾವು ಅವನನ್ನು ಕಾಣಬೇಕು ಅನ್ನೋದು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎಮ್ ಡಿ ವಕ್ಕುಂತ್ ಸರ್ ಅವರು ವ್ಯಾಖ್ಯಾನಿಸಬೇಕು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರೊಫೆಸರ್ ಹುಡುಗಿಯವರು ಈ ಚರ್ಚೆಯನ್ನು ಆರಂಭ ಮಾಡಿದ್ದಾರೆ. ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು. ನಮಗೆಲ್ಲ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕದ ಮೇಲೆ ಬಹುದೊಡ್ಡ ಸಾಂಸ್ಕೃತಿಕ ದಾಳಿ, ಮತೀಯ ಶಕ್ತಿಗಳ ಸಾಂಸ್ಕೃತಿಕ ದಾಳಿ ಆರಂಭ ಆಗಿದೆ. ಭಾಳ ಸಂತೋಷ ವಿಷಯ ಏನು ಅಂತಂದರೆ ಈ ಕಲ್ಯಾಣ ಕರ್ನಾಟಕದ ಸಂಗಾತಿಗಳು ಭಾಳ ದಿಟ್ಟತನದಿಂದ ಆ ದಾಳಿಯನ್ನು ಎದುರಿಸ್ತಾ ಇದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ಹೀಗಾಗಿ ನಾನು ಮೊದಲನೇದಾಗಿ ಈ ವೇದಿಕೆಯ ಮೂಲಕ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಬಸವಣ್ಣನಿಗೆ ಏನಾದರೂ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ವಿಷಯ ಗೊತ್ತಾಗಿದ್ದರೆ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ, ಆನು ನಾಯಕನೆಂದಡೆ ಕೂಡಲ ಸಂಗಮ ದೇವ ನಗುವನಯ್ಯ ಅನ್ನುವಂತಹ ಒಂದು 100 ಪರಿತಾಪದ ಸಂಕಟದ ವಚನಗಳನ್ನು ಬರೆದು ಹಾಕಿಬಿಡ್ತಿದ್ರೇನು ಅಂತ ಬಸವಣ್ಣ. ಯಾಕೆ ಅಂತಂದರೆ ಬಸವಣ್ಣ, ನಾನು ಈ ಕಳೆದ ವಾರ ಇಡೀ ಅವರ ಒಂದು 1400-1500 ವಚನಗಳನ್ನು ಓದ್ತಾ ಇರುವಾಗ ಅದೇ ಗುಂಗಿನಲ್ಲಿ ಇರುವ ನನಗೆ ಬಸವಣ್ಣ ಏನು ಅನ್ನಿಸ್ತಾರೆ ಅಂದರೆ,
ಅವ್ರೇನು ನಿರೂಪಿಸ್ಕೊಳ್ತಾರೆ ತಮ್ಮ ಬಗ್ಗೆ ಅಂದರೆ, ಶರಣ ಚಳುವಳಿಯಲ್ಲಿ ತೊಡಗಿರುವ ಕಟ್ಟ ಕಡೆಯ ಸಾಮಾನ್ಯನಿಗಿಂತ ಸಾಮಾನ್ಯನಾದ ಮನುಷ್ಯ ನಾನು ಅಂತ ಬಸವಣ್ಣ ತನ್ನನ್ನು ನಿರೂಪಿಸ್ಕೊಳ್ತಾರೆ. ನಾನು ಒಟ್ಟಾರೆ ನನ್ನ ಮಾತುಗಳ ಮೂಲಕ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬಸವಣ್ಣನ ಸಾಂಸ್ಕೃತಿಕ ನಾಯಕತ್ವದ ವೈಶಿಷ್ಟ್ಯ ಏನು ಅನ್ನೋದನ್ನು ನಿರೂಪಿಸಬೇಕಾಗಿದೆ ನನಗೆ. ಹೀಗಾಗಿ ಅದು ಬಸವಣ್ಣ ಸರ್ ಈಗಾಗಲೇ ಹೇಳಿದಂಗೆ, ಅಯ್ಯ ನಿಮ್ಮ ವಂಶಾವಳಿಯಲ್ಲಿ ಒಬ್ಬ ತ್ವತ್ತಿಗ ಮಗ ಹುಟ್ಟಿದ, ಆ ತ್ವತ್ತಿಗ ನಾನಯ್ಯ. ಜಂಗಮರೆನ್ನುವವರ ಕೆರಹ ಹೊತ್ತು ಇರಿಸನ್ನನು. ಜಂಗಮರ ಕೆರವುಗಳನ್ನು ತಲೆ ಮೇಲೆ ಹೊತ್ತು ತಿರುಗುವ ಕೆಲಸವನ್ನು ನನಗೆ ಕೊಡು. ನಿಮ್ಮ ಸದ್ಭಕ್ತರ ಪಾದವನ್ ಅರಿದು ಇಪ್ಪ ಮಹಾಪದವಿಯ ಕರುಣಿಸು. ಬಹುಶಃ ಎಲ್ಲ ಮಾತು ನಿಮ್ಮ ಕಿಂಕರನ ಮನೆಯ ಕಿಂಕರ ನಾನು. ಬಸವಣ್ಣ ಒಬ್ಬ ಆರ್ದ್ರ ವಿನಮ್ರ ದಾರ್ಶನಿಕ. ಆ ಆರ್ದ್ರತೆ, ಆ ವಿನಮ್ರತೆ ಬಹಳ ದೊಡ್ಡದು. ಬೆಳಿಗ್ಗೆ ಸರ್ ಹೇಳ್ತಾ ಇದ್ರು, ಬರಗೂರು ಸರ್, ತಳ ಸಮುದಾಯದೊಂದಿಗೆ ಅನುಸಂಧಾನವನ್ನು ಏರ್ಪಡಿಸಿಕೊಳ್ಳಲಾರದು ಹೋದರೆ ಶಿವ ಸಾಕ್ಷಾತ್ಕಾರ ಸಾಧ್ಯ ಆಗೋದಿಲ್ಲ ಅಂತ. ಬಸವಣ್ಣ ಜಾತಿ ನಿರಸನದ ಮೂಲಕ, ತನ್ನ ಅಧಿಕಾರ ನಿರಸನದ ಮೂಲಕ, ಮಾದಾರ ಚೆನ್ನಯ್ಯನ ಮನೆಯ ಮಗ, ಡೋಹಾರ ಡಕ್ಕಯ್ಯನ ಮನೆಯ ಮಗ, ಏನದು ಕಿನ್ನರಿ ಬೊಮ್ಮಯ್ಯನ ಮನೆಯ ಮಗ ಅಂತ ಹೇಳ್ಕೊಳ್ಳುವಾಗ, ಅಂದರೆ ತನ್ನೆಲ್ಲ ನಿರಸನಗಳ ಜೊತೆಗೆ ತಳ ಸಮುದಾಯದ ಜೊತೆಗೆ ಗುರುತಿಸಿಕೊಳ್ಳುವ, ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗಲಿಕ್ಕೆ ಸಾಧ್ಯ ಅಂತಂದರೆ, ತನ್ನ ಕಾಲದ ಎಲ್ಲ ತಳ ಸಮುದಾಯದ ಸಂಕಟಗಳನ್ನು ಅರಿವಿಗೆ ತೆಗೆದುಕೊಂಡು ಅವರ ಜೀವನ ವಿಧಾನದೊಳಗೆ ಅಂತರ್ಗತನಾಗಿ ಹೋಗಿಬಿಡುವ. ಇವತ್ತು ನಮಗೆ ಮನು ಸಂವಿಧಾನ ಡಿಕ್ಲೇರ್ ಆಗ್ತಾ ಇದೆ. ದಲಿತರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು ಅನ್ನುವ ಮೆಸೇಜ್ಗಳು ಪಾಸ್ ಆಗ್ತಾ ಇವೆ. ಈ ಹಿನ್ನೆಲೆಯೊಳಗೆ ಬಸವಣ್ಣನವರ ಆ ಚಿಂತನೆ ಭಾಳ ಮಹತ್ವದ್ದು ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಎರಡನೇದನ್ನು ಕೇಳಿದ್ವಿ, ಈ ವಚನವನ್ನು ಕೇಳಬೇಕು ನೀವು. ಎನ್ನಿಂದ ಆಯಿತು ಎನ್ನಿಂದ ಹೋಯಿತು ಎಂಬವರ ಬಾಯಲ್ಲಿ ಮೆಟ್ಟಿ ಹುಡಿ ಹೊಯ್ಯದೆ ಮಾಂಬನೆ ಕೂಡಲ ಸಂಗಮ ದಿವ. ವ್ಯಕ್ತಿಗತವಾದ ನಾಯಕತ್ವವನ್ನು ಸಂಪೂರ್ಣವಾಗಿ ನಿರಾಕರಿಸಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಎಲ್ಲವೂ ಒಬ್ಬರಿಂದನೇ ಆಗ್ತಾ ಇದೆ. ಈ ಬಸವಣ್ಣನವರನ್ನ ನಮ್ಮ ಕಾಲಕ್ಕೆ ನಾವು ಹೇಗೆ ಪ್ರಸ್ತುತಗೊಳಿಸಿಕೊಳ್ಬೇಕಾಗಿದೆ ಅಂತಂದ್ರೆ, ಒಂದು ಸರ್ವಾಧಿಕಾರಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಒಂದು ಸರ್ವಾಧಿಕಾರ ನಮ್ಮನ್ನು ಆಳ್ತಾ ಇರುವಾಗ ಹೇಗೆ ಬಸವಣ್ಣ ಎಷ್ಟು ನಾಯಕನಾಗಿದ್ದು, ನಾಯಕತ್ವದ ಎಲ್ಲ ಮುನ್ನಡೆಗಳನ್ನು ನಡೆಸಿಕೊಳ್ತಾ ಇದ್ದನು, ಎನ್ನಿಂದ ಆಯಿತು ಎನ್ನಿಂದ ಹೋಯಿತು ಎಂಬುವರ ಬಾಯಲ್ಲಿ ಮೆಟ್ಟಿ ಹೊಯ್ಯದೆ ಮಾಂಬನೆ ಕೂಡಲ ಸಂಗಮ ದೇವ. ಅಂದರೆ ಬಸವಣ್ಣನಿಗೆ ಏನು ಬೇಕಾಗಿದೆ? ಒಂದು ಸಾಮೂಹಿಕ ನಾಯಕತ್ವವನ್ನು, ವ್ಯಕ್ತಿಗತ ನಾಯಕತ್ವವನ್ನು ನಿರಾಕರಿಸಿ ಸಾಮೂಹಿಕ ನಾಯಕತ್ವವನ್ನು ಆತ ಒಪ್ಪಿಕೊಳ್ತಾನೆ. ಇನ್ನೂ ಮುಂದೆ ಹೋಗಿ ನಿಮ್ಮ ಶರಣರಿಗೆ ಶರಣೆಂಬುದ ಕಲಿಸುವ ಕೂಡಲ ಸಂಗಮ ದೇವ ಅಂದರೆ ಶರಣ ಸಂಸ್ಕೃತಿಯ ನಾಯಕತ್ವವನ್ನು ಇನ್ನೂ ಮುಂದೆ ಹೋಗಿ ಶರಣ ಚಿಂತನೆಯ ನಾಯಕತ್ವವನ್ನು ಆತ ಪ್ರತಿಪಾದಿಸ್ತಾನೆ. ಕಾಯಕ ದಾಸೋಹ, ಜಾತಿ ನಿರಸನ, ಈ ಗುಡಿ ಸಂಸ್ಕೃತಿಯ ನಿರಾಕರಣೆ, ಈ ಚಿಂತನೆಗಳೇ ಆ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅಂತ ಬಯಸ್ತಾನೆ. ಆದರೆ ಆಶ್ಚರ್ಯ ಅಂದರೆ ಇದೇ ವೈಶಿಷ್ಟ್ಯ ಇರೋದು. ಯಾವ ಬಸವಣ್ಣ ತನ್ನ ನಾಯಕತ್ವವನ್ನು ನಿರಾಕರಿಸ್ತಾ ಇದ್ನೋ ಅದೇ ವೇಳೆಯೊಳಗೆ ಎಲ್ಲ ವಚನಕಾರರು ಅಘೋಷಿತವಾಗಿ ಬಸವಣ್ಣ ನಮ್ಮ ನಾಯಕ, ಬಸವಣ್ಣ ನಮ್ಮ ನಾಯಕ, ಬಸವಣ್ಣ ನಮ್ಮ ನಾಯಕ ಅಂತ ಹೇಳ್ತಾ ಇದ್ರು. ವಚನಗಳು ಹೇಳ್ತಾ ಇದ್ರು, ಪರಿಭಾವಿಸಿದ್ರು. ಇಡೀ ಏನದು 12ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಶೋಷಣೆಯ ಬಂಡೆಯನ್ನು ಕೆಳಕ್ಕೆ ಇಳಿವಿದಾಗ ಸಂಭ್ರಮಿಸಿದ ಆ ಎಲ್ಲ ಮನಸ್ಸುಗಳು ಬಸವಣ್ಣನ ನಾಯಕತ್ವವನ್ನು ಒಪ್ಪುಕೊಂಡಿದ್ದು ಅನ್ನೋದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆಗೆ ಇಂದಿಗೂ ಕೂಡ ಯಾಕೆ ಆ ಪ್ರಶ್ನೆ ಬಂತು, ಇದೊಂದು ಮಾತನ್ನು ಹೇಳಿ ನಾನು ಮುಂದಿನ ವಿಷಯಕ್ಕೆ ಹೋಗ್ತೇನೆ, ಮುಂದೆ ಬೇರೆಯವರು ಮಾತಾಡಿ. ಒಂದು ಪ್ರಶ್ನೆ ಬಂತು, ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗಬೇಕು? ಈ ಬಹಳ ಸಂಸ್ಕೃತಿಗಳಿವೆ, ಇಲ್ಲಿ ಬಹುಸಂಸ್ಕೃತಿಗಳ ನಾಡಿನಲ್ಲಿ ಬಸವಣ್ಣನ್ನೇ ಯಾಕೆ ಸಾಂಸ್ಕೃತಿಕ ನಾಯಕನನ್ನಾಗಿ ಒಪ್ಪಿಕೊಳ್ಳಬೇಕು ಅನ್ನೋ ಪ್ರಶ್ನೆ ಬಂತು. ಸ್ಥಳೀಯವಾಗಿ ಬಹಳಷ್ಟು ಸಾಂಸ್ಕೃತಿಕ ನಾಯಕರುಗಳಿದ್ದಾರೆ ನಮ್ಮಲ್ಲಿ. ಮಲೆ ಮಹದೇಶ್ವರ ಇದ್ದಾರೆ, ಒಂದು ಕಡೆ ಸುಮಾರು ಜನ, ಶರೀಫ, ಕಡ್ಕೋಳ ಮಹದೇವಪ್ಪ,
ಮಂಟೇಸ್ವಾಮಿ, ನಾಯಕನಟಿ ತಿಪ್ಪೇಸ್ವಾಮಿ, ಹೀಗೆ ಸ್ಥಳೀಯವಾಗಿ ಸಾಕಷ್ಟು ಸಾಂಸ್ಕೃತಿಕ ನಾಯಕರು ನಮ್ಮ ನಡುವೆ ಇದ್ದಾರೆ. ಆದರೆ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ನೆನಪಿಡಬೇಕು, 2000 ವರ್ಷಗಳ ಕನ್ನಡ ನಾಡಿನ ಇತಿಹಾಸದ ಒಳಗಡೆ ಕನ್ನಡ ಮನಸ್ಸಿನಿಂದ ಅತಿ ಹೆಚ್ಚು ಸ್ಮರಿಸಲ್ಪಡುವ ವ್ಯಕ್ತಿ ಯಾರು ಅಂತಂದರೆ ಬಸವಣ್ಣ. ಅಖಂಡವಾಗಿ ಕನ್ನಡ ಎಲ್ಲ ಭಾಗದ ಕನ್ನಡ ಮನಸ್ಸುಗಳಿಂದ, ನಿಮಗೆ ಗೊತ್ತಿರಲಿ, ಜನಪದ ತ್ರಿಪದಿಗಳನ್ನ ನಾವು ನೆನಪಿಸ್ಕೊಳ್ಬೋದು. ಬಸವಣ್ಣನ ಬಗ್ಗೆ ಬಂದಿರುವಷ್ಟು ಸಾಹಿತ್ಯ ಯಾಕೆ ಅಂತಂದರೆ, ಗಿರೀಶ್ ಕಾರ್ನಾಡರು ಹೇಳುವ ಹಾಗೆ, ನಮ್ಮ ಕಾಲದ ಎಲ್ಲ ಬಿಕ್ಕಟ್ಟುಗಳಿಗೆ ಏನು ನೋಯುವ ಹಲ್ಲಿಗೆ ನಾಲಿಗೆ ಹೊರಳುವ ಹಾಗೆ ನಾವು ಮತ್ತೆ ಮತ್ತೆ ಬಸವಣ್ಣನ ಕಡೆ ಹೋಗ್ತೀವಿ ಅನ್ನುವಂಥದ್ದು. ಯಾಕೆ ಅಂತಂದರೆ ಇಡೀ ಸಮುದಾಯ, ಕನ್ನಡದ ವಿವಿಧ ಸಂಸ್ಕೃತಿಗಳು ಕೂಡ ಬಸವಣ್ಣನನ್ನು ಒಪ್ಪಿಕೊಂಡು ಅನ್ನುವಂಥದ್ದನ್ನು ನಾವು ನೋಡಿಕೊಂಡಿರುವಾಗ, ಹೀಗಾಗಿ ಒಟ್ಟಾರೆಯಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋದ್ರ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳನ್ನ ಕೆಲವರು ಎತ್ತಿರ್ಬೋದು. ಆ ಭಿನ್ನಾಭಿಪ್ರಾಯಗಳ ಜೊತೆಗೆ ಬಸವಣ್ಣನ ಕಾಲದಲ್ಲೂ ಕೂಡ ಯಾಕೆ ಸಾಂಸ್ಕೃತಿಕ ನಾಯಕ ಅಂದರೆ, ಆಹಾರ ಚಿಂತನೆಯ ಬಗ್ಗೆ ಶರಣರಲ್ಲಿ ಬಸವಣ್ಣನಿಗೆ ಭಿನ್ನಾಭಿಪ್ರಾಯ ಇತ್ತು. ಲಿಂಗ, ಸ್ವತಃ ಇಷ್ಟಲಿಂಗದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದು. ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಅಂದರೆ, ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆಯೂ ಇಡೀ ಶರಣ ಚಳುವಳಿಯನ್ನು ಒಂದು ಏಕಸೂತ್ರಕ್ಕೆ ತೆಗೆದುಕೊಂಡು ಬರುವಂಥ ಒಂದು ತಾಕತ್ತು. ಮತ್ತು ಇವತ್ತು ನಮ್ಮ ದುರಂತ ಏನು ಅಂತಂದರೆ, ಅಂಥ ಒಂದು ಇವತ್ತು ಪ್ರಗತಿಪರ ಚಳುವಳಿಗಳು ಅಂತೀವಿ, ಎಡ ಚಳುವಳಿಗಳು ಅಂತೀವಿ, ದಲಿತ ಚಳುವಳಿಗಳು ಅಂತೀವಿ, ಮಹಿಳಾ ಚಳುವಳಿಗಳು ಅಂತೀವಿ. ಬಸವಣ್ಣನ ಇವತ್ತು ನಾವು ಹೇಗೆ ಪ್ರಸ್ತುತಗೊಳಿಸ್ಕೊಳ್ಬೇಕಾಗಿದೆ ಅಂತಂದರೆ, ಹೇಗೆ ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆಯೂ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನೋ ರೀತಿಯಲ್ಲಿ ಒಂದು ಏಕಸೂತ್ರವಾಗಿ ಬಸವಣ್ಣ ಇದ್ನೋ, ಹಾಗೆ ಬಸವಣ್ಣನ ಇವತ್ತು ನಾವು ಸಾಂಸ್ಕೃತಿಕ ನಾಯಕನಾಗಿ ನೆನಪಿಸಿಕೊಳ್ಬೇಕಾಗಿದ್ದು, ವರ್ತಮಾನದ ಸಾಂಸ್ಕೃತಿಕ ಹೋರಾಟಗಳಿಗೆ ಒಂದು ಏಕಸೂತ್ರತೆ ಇಲ್ಲದೆ ಛಿದ್ರವಾಗಿರುವ ನಮ್ಮ ಹೋರಾಟಗಳಿಗೆ ಅವನಿಂದ ಪ್ರೇರಣೆಯನ್ನು ಪಡೆಯಬಹುದು ಅಂತ ನಾನು ಅಂದ್ಕೊಳ್ತೇನೆ. ಧನ್ಯವಾದಗಳು ಸರ್. 12ನೇ ಶತಮಾನದ ಕಾಲಘಟ್ಟದಲ್ಲಿ ಇಂಥ ಒಂದು ಜನಾಂದೋಲನವನ್ನು ರೂಪಿಸುವುದಕ್ಕೆ ಬಸವಣ್ಣ ತನ್ನ ಇದ್ದ ಸ್ಥಿತಿಯಿಂದ ಕೆಳಗೆ ಇಳಿದು ಬಂದು ತಳ ಸಮುದಾಯವನ್ನು ಅಪ್ಪಿಕೊಂಡ ತಾಯ್ತನದ ಪ್ರೀತಿಯನ್ನು ತೋರಿಸಿದ. ಅವನ ಈ ವಿಚಾರಧಾರೆ ಮತ್ತು ಆತನ ತಾಯಿಗರುಳಿಗೆ ಅನೇಕ ಸಮುದಾಯದ ಜನರು ಈ ಆಂದೋಲನದಲ್ಲಿ ಭಾಗವಹಿಸುವುದಕ್ಕೆ ಬಂದರು. ಅದರಲ್ಲಿ ಅನೇಕ ಸಮುದಾಯಗಳು, ಹಗ್ಗ ಹೊಸೆಯವರು ಇರ್ಬೋದು, ಗಡಿಗೆ ಮಾಡುವವರು, ಬಟ್ಟೆ ಒಗೆಯುವವರು, ಚಪ್ಪಲಿ ಹೊಲಿಯುವವರು, ಚರ್ಮ ಹದ ಮಾಡುವವರು, ಗಸ್ತಿನವರು, ಮಹಿಳೆಯರು, ಕರ್ಮಚಾರಿಗಳು, ಎಲ್ಲ ಜನರು ಇದ್ದರು. ಇವರೆಲ್ಲರೂ ಭಿನ್ನ ಭಿನ್ನ ನೆಲೆಯಿಂದ ಬಂದವರು. ಹೀಗಿದ್ದು ಸಮಾಜದ ಭಿನ್ನ ಭಿನ್ನ ಸ್ತರಗಳಿಂದ ಬಂದವರಿದ್ದರೂ ಅವರೆಲ್ಲರ ಸಮಾನ ಧ್ಯೇಯ ಸಂಕಲ್ಪದಿಂದ ಕೂಡಿದ ಒಂದು ತಂಡವಾಗಿ ಬಸವಣ್ಣ ನಿರ್ವಹಿಸಿದ ಕಾರ್ಯ ಯಾವುದು? ನಾನು ಈ ಪ್ರಶ್ನೆಯನ್ನು ಕೋಲ್ಕರ್ ಸರ್ ಮುಂದೆ ಇಡ್ತಾ ಇದ್ದೇನೆ. ಬಂಧುಗಳೇ, ಕಲ್ಯಾಣ ಕರ್ನಾಟಕ ಸಾಹಿತ್ಯೋತ್ಸವ ತುಂಬ ವಿಶಿಷ್ಟವಾಗಿ ನಡೆದಿದೆ. ನಾಡಿನ ಸುಮಾರು 150ಕ್ಕೂ ಮಿಕ್ಕಿದ ಎಲ್ಲ ವಿದ್ವಾಂಸರನ್ನು ಕರೆಸಿ ಒಂದು ಆಲೋಚನೆಯನ್ನು ವಿದ್ಯಾರ್ಥಿಗಳು ಎದುರಿಗಿಡುವಂತಹ ಈ ಕೆಲಸ ಬಹಳ ದೊಡ್ಡದು ಅಂಥೇಳಿ ನಾವು ಭಾವಿಸ್ಕೊಳ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಸಾಂಸ್ಕೃತಿಕ ನಾಯಕನಾಗಿ ಬಸವಣ್ಣ ಏನು, ಎತ್ತ, ಹೇಗೆ ಅನ್ನುವಂಥ ಚಿಂತನೆಯಲ್ಲಿ ಕೆಲವು ಆಲೋಚನೆಗಳನ್ನು ನಾನು ಹಂಚಿಕೊಳ್ಳುವಂಥದ್ದು. ಬಹುಶಃ ಧರ್ಮದ ಜಾಡ್ಯವನ್ನು ವಿಶ್ಲೇಷಣೆ ಮಾಡುವ ಹಿನ್ನೆಲೆಯೊಳಗೆ ಒಬ್ಬ ಕವಿ ಬರಿತಾನೆ ಭಾಳ ಸುಂದರವಾಗಿ, ಹುಡುಕಿದೆ ಹಗಲೆಲ್ಲ ಎಲ್ಲೂ ಸಿಗಲಿಲ್ಲ, ಹಿರಿಯರು ಹೇಳಿದ ಆತ್ಮವು ನನಗೆ ಎಲ್ಲೂ ಸಿಗಲಿಲ್ಲ. ಹುಡುಕಿದೆ ಹಗಲೆಲ್ಲ ಎಲ್ಲೂ ಸಿಗಲಿಲ್ಲ, ಹಿರಿಯರು ಹೇಳಿದ ಆತ್ಮವು ನನಗೆ ಎಲ್ಲೂ ಸಿಗಲಿಲ್ಲ. ಹೀಗೆ ಹುಡುಕೋತಾ ಹೊರಟಿದ್ದಾನೆ ಕವಿ ಆತ್ಮವನ್ನು. ಮಳಿ ಚಳಿ ಬಿಸಿಲೆನ್ನದೇ ಹುಡುಕ್ತಾನೆ, ಎಲ್ಲ ಕಡೆಗೆ ಹುಡುಕ್ತಾನೆ. ಹುಡುಕುವ ಜಾಗಗಳಲ್ಲಿ ತುಂಬ ವಿಚಿತ್ರವಾದಂಥವುಗಳು, ಆದರೂ ಕೂಡ ಆತ್ಮ ಸಿಗಲಿಲ್ಲ. ಸಿಕ್ಕಿತು ಸಿಕ್ಕಿತು ಆತ್ಮವನ್ನು ನಕ್ಕಿತು ಕಿಟೆಲ್ ಕೋಶದ 153ನೇ ಪುಟದಲ್ಲಿ. ಇದು ಸಿಕ್ಕಿತು ಸಿಕ್ಕಿತು ಆತ್ಮವು ನಕ್ಕಿತು ಕಿಟೆಲ್ ಕೋಶದ 153ನೇ ಪುಟದಲ್ಲಿ ಕರಿತಿತ್ತಂಥದ್ದು. ಬಾಬಾ ಕಂದ ನಾನಿಹೆನಿಲ್ಲಿ ಹುಡುಕುವೆ ನೀನೆಲ್ಲಿ, ಬಾಬಾ ಕಂದ ನಾನಿಹೆನಿಲ್ಲಿ ಹುಡುಕುವೆ ನೀನೆಲ್ಲಿ. ಇವನು ಹೋಗ್ತಾನೆ, ಕಪಾಟಿನ ಬಳಿಗೆ ಹೋಗ್ತಾನೆ, ಒಂದು ಪುಸ್ತಕ ತೆಗೆದುಕೊಳ್ತಾನೆ,
ಆತ್ಮ ಒಂದು ಶಬ್ದ ರೂಪವಾಗಿ ಸಿಗುವಂಥ ಈ ಸ್ವರೂಪದ ಚರ್ಚೆಯನ್ನು ಇಷ್ಟು ಅದ್ಭುತವಾಗಿ ವಿಡಂಬಿಸಿದ ಕವಿ ಕನ್ನಡದಲ್ಲಿ ಇದ್ದಾನೆ. ಇಂಥ ಜಾಡ್ಯತೆಯನ್ನು ಬಿಡಿಸುವಂಥ ಮತ್ತು ಧರ್ಮವನ್ನೇ ಜೀವನ ಧರ್ಮವನ್ನಾಗಿ ಕಟದು ನಿಲ್ಲಿಸುವಂಥ ಬಹಳ ದೊಡ್ಡ ಕೆಲಸವನ್ನು ಬಸವಣ್ಣ ಮಾಡ್ತಾರೆ. ದಯವಿಲ್ಲದ ಧರ್ಮ ಅದಾ ಉದಯ, ಅದೇ ಉದಯ. ಇಲ್ಲಿ ನಮ್ಮ ಹಿಂದೆ ನೋಡಿ ಟ್ಯಾಬ್ಲೆಟ್ ಮೇಲೆ ನೀಡಲಾಗಿದೆ. ಎಂ.ಡಿ. ಒಕ್ಕುಂದ್ರವರ ಮಾತುಗಳನ್ನು ಇನ್ನಷ್ಟು ಎಳೆಯುವುದಾದರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ಕೆಳಕ್ಕೆ ಇಳಿಯುವಂಥದ್ರಲ್ಲೇ ಬಹಳ ದೊಡ್ಡ ಎತ್ತರದ ಸ್ಥಾನವನ್ನು ಅಲಂಕರಿಸುವಂಥ ವ್ಯಕ್ತಿತ್ವದ ನೆಲೆಗಳಿದ್ದಾವಲ್ಲ, ಇವು ನೆಲಮುಟ್ಟದ ಕಾಲು ನೆಲದ ಗುಣ ಪಡೆಯುವುದಿಲ್ಲ ಅನ್ನೋದನ್ನು ಚೆನ್ನಾಗಿ ವಿಡಂಬಿಸ್ತಾವೆ. ನೆಲಮುಟ್ಟದ ಕಾಲಿಗೆ ಮಾತ್ರ ನೆಲದ ಗುಣ ಪಡೆಯುವ ಶಕ್ತಿ ಇದೆ. ಬಸವಣ್ಣ ನೆಲಮುಟ್ಟಿದ ಕಾಲು, ಇದನ್ನು ಆಲೋಚನೆ ಮಾಡಬೇಕಾಗಿದೆ. ನೆಲಮುಟ್ಟಿದ ಕಾಲು ಇದು. ಹೀಗಾಗಿ ಬಸವಣ್ಣ ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣ ಚಳುವಳಿಯನ್ನು ಸಾಮೂಹಿಕವಾಗಿ ಹುಟ್ಟಾಕ್ತಾನೆ. ಆತ್ಮ ಕಲ್ಯಾಣದ ಚಳುವಳಿಯನ್ನು ಅಭಿನ್ನವಾಗಿಸುವುದಿಲ್ಲ ಆತ. ಶರಣರ ಇಡೀ ವಚನ ಚಿಂತನೆಯನ್ನು ಬರಹ ಮತ್ತು ಬದುಕಿನಿಂದ ಭಿನ್ನಗೊಳಿಸಿಲ್ಲ. ಹೀಗಾಗಿ ಬದುಕೇ ಬರಹವಾದಾಗ ಬರಕ್ಕೆ ಕಲೆ ಎನ್ನುವಂಥದ್ದು ಒಂದು ತುಂಬ ತಾತ್ಕಾಲಿಕವಾದಂಥ ಅಭಿವ್ಯಕ್ತಿ ಸ್ವರೂಪದ ಒಂದು ಆಟ ಅಷ್ಟೇ. ಹಾಗಾಗಿ ಈ ಆತ್ಮ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಚಳುವಳಿಯನ್ನು ಅಭಿನ್ನವಾಗಿ ಕಟ್ಟಿದಂಥ ಬಸವಣ್ಣ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅನ್ನೋದು ಹೀಗೆ ಒಡೆಯುತ್ತಲೇ ಅದನ್ನು ಅಭಿನ್ನವಾಗಿ ಚಿಂತಿಸ್ತಾನೆ. ಯಾವುದು ಅಂತರಂಗ ಶುದ್ಧಿ, ಯಾವುದು ಬಹಿರಂಗ ಶುದ್ಧಿ? ಅಂತರಂಗ ಶುದ್ಧಿ ತನ್ನದು, ಬಹಿರಂಗ ಶುದ್ಧಿ ಸಮಾಜದ್ದು. ಈ ರೀತಿಯ ಅಭಿನ್ನ ಕಲ್ಪನೆಯಲ್ಲಿ ಬಹುಶಃ ಬಸವಣ್ಣನ ತುಂಬ ತಾತ್ವಿಕವಾದ ಜೀವನದ ದರ್ಶನ ಒಂದು ನಮ್ಮ ಕಣ್ಣೆದುರಿಗೆ ರಾಸ್ತಾ ಹೋಗ್ತದೆ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಅರಿವಿನಿಂದ ಕೂಡಿದ ಆಚಾರವಿರಲಾರದೆ ಹೋದರೆ ಬದುಕಿಗೆ ಅರ್ಥವೇ ಇಲ್ಲ. ಬಸವಣ್ಣನ ಒಟ್ಟು ಆಲೋಚನೆ ಅರಿವೇ ಗುರು. ಆ ಕಾರಣಕ್ಕಾಗಿ ಆತ್ಮಕ್ಕಿಂತ ಮಿಗಿಲಾದಲ್ಲಿ ದೇವರಿಲ್ಲ, ಅರಿವಿಗಿಂತ ಮಿಗಿಲಾದ ಗುರುವಿಲ್ಲ. ಸೊ ಬುದ್ಧನ ತತ್ವದಲ್ಲಿ ಆತ್ಮವನ್ನು ಕುರಿತು ಚಿಂತಿಸುವಂಥ ಆಯಾಮಗಳು ಬೇರೆ ಇದ್ದಾವೆ. ಆತ್ಮವನ್ನು ಅಲ್ಲಗಳೆಯುವಂತಹ ನೆಲೆ ಅಲ್ಲಿದೆ. ಆದರೆ ಶರಣಕಾರರಲ್ಲಿ ಅರಿವು ಮತ್ತು ಗುರುವು ಇವುಗಳನ್ನು ಕಂಡುಕೊಳ್ಳುವ ರೀತಿ ಇದೆಯಲ್ಲ, ಇದೊಂದು ಇನ್ನೊಂದು ರೀತಿಯ ವಿನ್ಯಾಸವಾಗಿ ನಮಗೆ ಕಾಣ್ತದೆ. ಆ ಹಿನ್ನೆಲೆಯಲ್ಲಿ ಬಂಧುಗಳೇ, ಈ ದೈವ, ಧರ್ಮ, ಕುಲ, ಆಚಾರ, ವಿಚಾರ ಇತ್ಯಾದಿಗಳನ್ನು ಕುರಿತು ಬಸವಣ್ಣನ ಮೂಲಕವೇ ಬಹಳ ದೊಡ್ಡ ಸಾಂಸ್ಕೃತಿಕ ಚಳುವಳಿ ಎಂದು ನಡೀತಾ ಹೋಗ್ತದೆ. ಬದುಕಿನಲ್ಲಿ ಸಾಮಾಜಿಕ ಪ್ರಜ್ಞೆ ಇಲ್ಲಾರದ ಬರೀ ಅಧ್ಯಾತ್ಮ ವ್ಯರ್ಥ, ಬದುಕಿಗೆ ಅರ್ಥಹೀನ. ಇದನ್ನು ನಾವು ಆಲೋಚನೆ ಮಾಡಬೇಕಾದಂಥದ್ದು. ಸಾಮಾಜಿಕ ಪ್ರಜ್ಞೆ ಇಲ್ಲಲಾರದ ಬರೀ ಅಧ್ಯಾತ್ಮ ಇದೆಯಲ್ಲ, ಇದು ವ್ಯರ್ಥ. ಹಾಗಾಗಿ ಅಧ್ಯಾತ್ಮ ಎನ್ನುವುದು ಅದು ನಾವು ಬರೆಯುವಂಥ ಕಟ್ಟು ಗ್ರಂಥಗಳಲ್ಲಿದೆಯೇ, ಧರ್ಮ ಅಂಥೇಳಿ ಹೀಗೆ ಉಲ್ಲೇಖಗೊಂಡು ರಚಿತವಾಗುವಂಥ ಬರಹದಲ್ಲಿದೆಯೇ, ಈ ಬದುಕಿನಿಂದ ಭಿನ್ನವಾದ ಧರ್ಮ ಇದೆಯೇ, ದಯವಿಲ್ಲದ ಧರ್ಮ ಅದೇವುದಯ್ಯ? ಎಂಥ ಎಂಥ ಸಂಕಟ ಇದೆ, ಎಂಥ ಪರಿತಾಪ ಇದೆ, ಎಂಥ ತಳಮಳೆ ಇದೆ, ಎಂಥ ತಲ್ಲನೆ ಇದೆ. ಅಳ್ತಾ ಇದ್ದಾನೆ ಬಸವಣ್ಣ, ಸಮಾಜ ಪರಿವರ್ತನೆಗೆ ಅಳ್ತಾ ಇದ್ದಾನೆ, ದುಃಖಿಸ್ತಾ ಇದ್ದಾನೆ ಅಂತ ಅನಿಸ್ತದೆ. ಹೀಗಾಗಿ ಆತನ ಸಾಮಾಜಿಕ ಪ್ರಜ್ಞೆ, ಆಧ್ಯಾತ್ಮಿಕ ಅರಿವು, ಇದನ್ನು ಸಾಮೂಹಿಕವಾದ ಬದುಕಿಗೆ ಅನ್ವಯಿಸುವ ವಿಧಾನವೊಂದು ಆತನ ಇಡೀ ತತ್ವ ಚಿಂತನೆಯಾಗಿದೆ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಬಂಧುಗಳೇ, ಶರಣರ ದೃಷ್ಟಿಯಲ್ಲಿ ಜೀವನ ಅನ್ನೋದು ಒಂದು ಸಾಕ್ಷಾತ್ಕಾರ ರೂಪದ್ದು. ನಾನು ಒಂದು ಎರಡು ಮಾತನ್ನು ಹೇಳಿದ್ರೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣರ ದೃಷ್ಟಿಯಲ್ಲಿ ಜೀವನ ಸಾಕ್ಷಾತ್ಕಾರವಾಗಲಾರದೆ ಹೋದರೆ ಬದುಕಿನ ನೆಲೆಯನ್ನು ಕಂಡುಕೊಳ್ಳುವ ಆಯಾಮ ಯಾವುದು? ಅದಕ್ಕಾಗಿ ಈ ಸಾಕ್ಷಾತ್ಕಾರ ಆಯಾ ಮನುಷ್ಯ ಜೀವನದ ವಿಧಾನದ ಮೂಲಕ ಸ್ವರೂಪವಾಗಿರಬಹುದು, ಕುರೂಪವಾಗಿ ಇರಬಹುದು. ಆತನ ವಾತಾವರಣ, ಪರಿಸರ ಇವುಗಳ ಮೇಲೆ ಅವಲಂಬಿತವಾಗಿರ್ತದೆ. ಅಂಥದ್ದೊಂದು ಕುಲವನ್ನು ಕಟ್ಟುವುದಕ್ಕೆ ಮುಂದಾಗ್ತಾನೆ. ಈ ಸ್ವರೂಪಕ್ಕೆ ಬೇಕಾಗುವ ಸಮಾಜ ಇದೆಯಲ್ಲ, ಈ ಸ್ವರೂಪಕ್ಕೆ ಬೇಕಾಗುವ ಒಂದು ಕುಲವನ್ನೇ ಕಟ್ಟಲಿಕ್ಕೆ ಮುಂದಾಗ್ತಾನೆ ಬಸವಣ್ಣ. ಹೀಗಾಗಿ ಈ ಶರಣ ಸಂಕುಲ ಅನ್ನುವಂಥದ್ದು ಹುಡುಗಿ ಸರಿ ಹೇಳಿದ್ರಲ್ಲ ಈಗಾಗಲೇ, ಬಹುಶಃ ಜಗತ್ತಿಗೆ ಮಾದರಿಯಾಗಿದೆ, ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಸಾಂಸ್ಕೃತಿಕ ನಾಯಕ ಸಾಂಕೇತಿಕ ಇಲ್ಲಿ ಬಸವಣ್ಣ, ಆದರೆ ಇಡೀ ಶರಣಕುಲ ಸಾಂಸ್ಕೃತಿಕ ನಾಯಕತ್ವವನ್ನು ವಹಿಸಿದೆ ಅನ್ನೋದನ್ನು ಮರೆಯುವ ಹಾಗಿಲ್ಲ. ಅದಕ್ಕಾಗಿ ಸಾಂಸ್ಕೃತಿಕ ನಾಯಕತ್ವದ ಸಂಕೇತದಲ್ಲಿ ಬಸವಣ್ಣನ ಉಲ್ಲೇಖ ಮಾಡುವಂಥದ್ದನ್ನು ತಿರುಚುವಂಥ ಹುನ್ನಾರಗಳು ಇವತ್ತಿಗೆ ನಡೆದಿದ್ದಾವೆ ಅನ್ನುವಂಥದ್ದನ್ನು ಕೃತಿ ರೂಪದಲ್ಲಿ, ಚಿಂತನ ರೂಪದಲ್ಲಿ ಇವತ್ತು ನಮ್ಮೆದುರಿಗೆ ರಾಚುವಂಥ ರೀತಿಯಲ್ಲಿ ಇವತ್ತು ಏನೆಲ್ಲ ಉದ್ವತ್ಸ ಅಂತಾರೋ ಇಂಥ ಎಲ್ಲ ಕೃತಿಗಳು ನಡೆದಿದ್ದಾವೆ. ಅದಕ್ಕಾಗಿ ಬಂಧುಗಳೇ, ನಾವು ಸಾಂಸ್ಕೃತಿಕ ನಾಯಕತ್ವವನ್ನು ಹುಡುಕಿಕೊಳ್ಳಬೇಕಾದ ಆಯಾಮದಲ್ಲಿ ಬಸವಣ್ಣನ ಮುಕ್ತತೆಯನ್ನು ನಾವು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಬಸವಣ್ಣ ತಳ ಸಮುದಾಯಕ್ಕೆ, ನೋವುಂಡವರಿಗೆ, ದಲಿತರಿಗೆ, ಶೋಷಿತರಿಗೆ ಈ ಒಡಲಿನ ಎಲ್ಲ ಪರಿತಾಪಕ್ಕೆ
ತುಂಬ ಹದವಾದ ನಿರುಮ್ಮಳವಾದ ಒಂದು ಸುಸ್ಥಿರವಾದ ಸಮಾಧಾನವನ್ನು ಒಂದನ್ನು ಧಾರ್ಮಿಕ ಬದುಕಿನ ತಾತ್ವಿಕ ಇವುಗಳನ್ನು ಅಭಿನ್ನಗೊಳಿಸುವ ರೀತಿಯಲ್ಲಿ ಒಂದಾಗಿಸುವ ರೀತಿಯಲ್ಲಿ ಕಂಡುಕೊಳ್ಳುವ ಹದ ಇದೆಯಲ್ಲ, ಅದನ್ನು ಇಡೀ ವಚನ ಸಾಹಿತ್ಯ ರೂಪದಲ್ಲಿ ಕಟ್ಟಿಕೊಡ್ತಾನೆ. ಪ್ರಕ್ಷಿಪ್ತ ವಚನಗಳಿವೆ ಇಲ್ಲ ಅಂತಲ್ಲ. ಉದಾಹರಣೆಗೆ ಅವುಗಳನ್ನು ನಾನು ಒಂದು ಉಲ್ಲೇಖ ಮಾಡ್ತೇನೆ ನೋಡಿ. ನಂಬಿಕರ ಕಡೆ ಓ ಎನ್ನನೆ ಶಿವನು ಒಂದು ವಚನ. ಇನ್ನೊಂದು ಬಹಳ ಮುಖ್ಯವಾದದ್ದು ನಾನು ಹೇಳ್ತೇನೆ. ನಂಬಬಲ್ಲ ಸತಿಗೆ ಗಂಡನೊಬ್ಬನೇ ದೇವ. ನಾನು ನಂಬೋದಿಲ್ಲ ಇದನ್ನು, ಬಸವಣ್ಣ ಬರೆದಿದ್ದಾನೆ ಅಂತೇಳಿ. ಪ್ರಕ್ಷಿಪ್ತ ವಚನಗಳಿವೆ. ನಂಬಬಲ್ಲ ಸತಿಗೆ ಗಂಡನೊಬ್ಬನೇ ದೇವ, ನಂಬಬಲ್ಲ ಪತಿಗೆ ಹೆಂಡತಿಯೊಬ್ಬಳೇ ದೇವ ಆಗ್ಲಿಲ್ವಲ್ಲ ಅನ್ನುವಂಥದ್ದು ಬರುತ್ತೆ. ಇಂಥವೆಲ್ಲ ಇದ್ದಾವೆ, ಇಲ್ಲಂತಲ್ಲ. ಆದರೆ ಇವುಗಳನ್ನು ನಾವು ಯಾವುದೋ ಒಂದೋ ಎರಡೋ ನೆಪದಲ್ಲಿ ಇಡೀ ಪ್ರಕ್ಷಿಪ್ತತೆಯನ್ನು ಪ್ರಮುಖವಾಗಿ ತರುವಂಥ ಇಂಥ ಕೆಲಸಗಳಿದ್ದಾವಲ್ಲ, ಇವು ಹುನ್ನಾರದ ಕೆಲಸಗಳು. ಇಂಥವೆಲ್ಲ ಅಲ್ಲ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾದ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಎರಡು ಮಾತುಗಳನ್ನು ನಾನು ಜೋಡಿಸಲಿಕ್ಕೆ ಸಾಂಸ್ಕೃತಿಕ ನಾಯಕನಾಗಿ ಬಸವಣ್ಣ ನಮ್ಮ ಎದುರಿಗೆ ಯಾವಾಗೂ ಇರ್ತಾರೆ ಅನ್ನುವಂಥ ಪ್ರಸ್ತುತತೆಯನ್ನು ಮುಂದಿಟ್ಟು, ಇಷ್ಟಾಗಿಯೂ ಇನ್ನೂ ಕೆಲವು ಪ್ರಶ್ನೆಗಳು ಉಳ್ಕೊಂಡು, ಯಾಕೆ ಪ್ರಶ್ನೆಗಳು ಉಳಿತಾವೆ, ಆ ಪ್ರಶ್ನೆಗಳು ಅದಾವ ಅನ್ನೋ ಕಾರಣಕ್ಕೆ ಚರ್ಚೆಗಳು ಮುಂದುವರಿತಾವೆ ಅನ್ನುವ ಕಾರಣಕ್ಕೆ ಒಂದು ನಾನು ಎಮ್ ಡಿ ಒಕ್ಕುನ್ ಸರ್ ಅವರ ಮಾತಿನಲ್ಲಿ ಇನ್ನೊಂದಿಷ್ಟು ನನಗೆ ಇನ್ನೊಂದಿಷ್ಟು ಒಂದು ಕ್ಲಾರಿಟಿ ಬೇಕಾಗಿತ್ತು ಸರ್. ಒಂದು, ಅವತ್ತಿನ ಆಂದೋಲನ ಜನರ ಬದುಕಿನ ಮೌಲ್ಯಗಳನ್ನು ಹುಡುಕುವುದು ಅವರ ಗುರಿಯಾಗಿತ್ತು. ಮತ್ತು ಅಪಮೌಲ್ಯ ಮೂಢನಂಬಿಕೆಗಳಿಗೆ ಒಳಗಾಗಿರ್ತಕ್ಕಂಥ ಅನೇಕ ಅಪಮೌಲ್ಯಗಳನ್ನು ಅವ್ರು ನಿರಾಕರಿಸಿ ಹೊಸ ಮೌಲ್ಯಗಳನ್ನು ಕಟ್ಟಬೇಕಾಗಿತ್ತು. ಹೀಗೆ ಕಟ್ಟುವುದಕ್ಕೆ ವಚನ ಸಾಹಿತ್ಯವನ್ನು ಶರಣರು ಹೇಗೆ ಒಂದು ಉಪವಸ್ತುವನ್ನಾಗಿ ಬಳಸ್ಕೊಂಡ್ರು? ಸ್ನೇಹಿತರೆ, ಒಂದು ಈ ಶರಣರನ್ನು ಕುರಿತು ಮಾತನಾಡುವಾಗ, ವಚನ ಚಳುವಳಿಯನ್ನು ಕುರಿತು ಮಾತನಾಡುವಾಗ, ಬಸವಣ್ಣನ ಕುರಿತು ಮಾತನಾಡುವಾಗ ಕೇವಲ ವೈದಿಕ ವಿರೋಧಿ, ಕಾಶ್ಮೀರಿ ಶೈವ ಈ ನೆಲೆಗೆ ನಿಂತು ಬಿಡ್ತೇವೆ. ಆದರೆ ಆರ್ ಎನ್ ನಂದಿಯವರು ಒಂದು ಭೌತವಾದಿ ನೆಲೆಯಲ್ಲಿ ಬಸವಣ್ಣನ ನಾಯಕತ್ವದೊಂದಿಗೆ ಇಡೀ ಶರಣ ಚಳವಳಿ ಉಗಮವಾದ ನೆಲೆಯನ್ನು ಬಹಳ ಅದ್ಭುತ ಗುರುತಿಸ್ತಾರೆ. ಜಗತ್ತಿನಲ್ಲಿ ಎಲ್ಲ ಕ್ರಾಂತಿಗಳು ಮುನ್ನಡೆಗೆ ಬಂದಿದ್ದು ಯಾವಾಗ ಅಂದರೆ, ಸಾಮಾಜಿಕವಾಗಿ ಅಪಮಾನಕ್ಕೊಳಗಾದ ಆದರೆ ಆರ್ಥಿಕವಾಗಿ ಬಲಾಢ್ಯವಾದ ವರ್ಗಗಳು ಜಗತ್ತಿನ ಎಲ್ಲ ಕ್ರಾಂತಿಗಳನ್ನು ಮುನ್ನಡೆಗೆ ತಂದಿವೆ ಅನ್ನುವಂಥ ಮಾತು. ಮಧ್ಯ ಕರ್ನಾಟಕದಲ್ಲಿ ವಾಣಿಜ್ಯೀಕರಣದ ವಿಸ್ತರಣೆಯ ಕಾರಣಕ್ಕಾಗಿ ಈ ಕುಲ ಕಸಬುಗಳ ಉತ್ಪಾದನೆಗಳಿಗೆ ರಫ್ತಿನ ಕಾರಣಕ್ಕಾಗಿ ಬಹುದೊಡ್ಡ ಬೇಡಿಕೆ ಬಂದು ಮಾದಾರ ಚೆನ್ನಯ್ಯ, ಡೋಹಾರ ಡಕ್ಕಯ್ಯ, ಅಂಬಿಗರ ಚೌಡಯ್ಯ, ಜೇಡರ ದಾಶಿಮಯ್ಯ ಏನು ಈ ಕುಲ ಕಸಬುಗಳ ವರ್ಗ ಇತ್ತು, ಇವರು ಆರ್ಥಿಕವಾಗಿ ದೊಡ್ಡ ಬಲಾಢ್ಯತೆಯನ್ನು ಬಹಳ ಉದಾಹರಣೆ ಸಮೇತ ಇವರು ವಿವರಿಸ್ತಾರೆ. ಆರ್ಥಿಕವಾಗಿ, ಜೊತೆಗೆ ವರ್ತಕರು. ಹೀಗಾಗಿ ಇಡೀ ವೀರಶೈವ ಧರ್ಮ ಈ ಚಿಂತನೆಯ ಮೂಲ ಬೇರುಗಳು ಎಲ್ಲಿವೆ ಅಂದರೆ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅಪಮಾನಕ್ಕೊಳಗಾಗಿದ್ದಂತಹ ವರ್ತಕ ವರ್ಗ ಮತ್ತು ದುಡಿಯೋ ವರ್ಗ, ಕುಶಲಕರ್ಮಿ ವರ್ಗ ಆರ್ಥಿಕವಾಗಿ ಬಲಾಢ್ಯವಾಗುವ ಮೂಲಕ ತಮ್ಮ ಸಾಂಸ್ಕೃತಿಕ ಹಕ್ಕುಗಳ, ಸಾಮಾಜಿಕ ಹಕ್ಕುಗಳ ಪ್ರತಿಷ್ಠಾಪನೆಗೆ ಹುಟ್ಟಿಕೊಂಡಂಥ ಒಂದು ಚಳುವಳಿ ಇದು ಅಂತೇಳಿ. ಸೊ ಈ ಹಿನ್ನೆಲೆಯೊಳಗೆ ಗ್ರಹಿಸಿದಾಗ ಅಲ್ಲಿ ಯಾಕೆ ಬಸವಣ್ಣ ಬರುವ ಮೊದಲು ಈ ಪ್ರೊಸೆಸ್ ನಡೆದಿತ್ತು. ಆದರೆ ಮತ್ತೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ವೈರುಧ್ಯಗಳ ನಡುವೆಯೂ ಕೂಡ ಒಂದು ಏಕ ಸೂತ್ರತೆಯನ್ನು ತರಬಲ್ಲ ಒಂದು ಶಕ್ತಿ ಇತ್ತಲ್ಲ. ಹೀಗಾಗಿ ಬಸವಣ್ಣ ಅಲ್ಲಿ ಸಾಂಸ್ಕೃತಿಕ ನಾಯಕ ಆಗ್ತಾನೆ. ನನಗೆ ಇನ್ನೊಂದು ಮಾತನ್ನು ಭಾಳ ಇಂಪಾರ್ಟೆಂಟಾಗಿ ಹೇಳೋದಿದೆ. ಹೇಗೆ ಇಡೀ ಚಳುವಳಿ ಆಗಿ ಚೆನ್ನಿಯವರದ್ದು ಮಾತು ಭಾಳ ಚಂದ ಹೇಳ್ತಾರೆ. ಇಡೀ ವಚನ ಚಳುವಳಿಯ ಆಶಯಗಳು ಬಸವಣ್ಣನ ಅಂತರಂಗದ ಕುಲುಮೆಯಲ್ಲಿ ಅದು ಸುಟ್ಟು ಹೊರಬರಬೇಕು ಅಂತ. ಇದನ್ನು ನಾವು ಯಾವ ರೀತಿ ಇದನ್ನು ಮಾಡ್ಬೋದು ಅಂದರೆ, ಜಗತ್ತಿನಲ್ಲಿ ಬಸವಣ್ಣನಷ್ಟು ತೀವ್ರವಾಗಿ, ಗಾಢವಾಗಿ, ವ್ಯಾಪಕವಾಗಿ, ತನ್ನ ಅಂತರಂಗವನ್ನು, ತನ್ನ ಆತ್ಮವನ್ನು ನಿಕಷಕ್ಕೆ ಒಡ್ಡಿದ ಮನುಷ್ಯ ಇನ್ನೊಬ್ಬರಿಲ್ಲ ಅನಿಸುತ್ತೆ. ಗಾಂಧಿಯವರ ಸತ್ಯಾನ್ವೇಷಣೆ ಕೂಡ ಬಸವನ ನೂರಾರು ವಚನಗಳ ಆತ್ಮ ಶೋಧದ, ಆತ್ಮಾವಲೋಕನದ ನೆಲೆಯೊಳಗೆ ಭಾಳ ಮುಖ್ಯ ಅನ್ನಿಸ್ತದೆ.
ಹೀಗಾಗಿ ಅಲ್ಲಿ ಬಸವಣ್ಣ ಮಾಡುವ ದೊಡ್ಡ ಕೆಲಸ ಎಂದರೆ, ಅಥವಾ ನಮಗೆ ಭಾಳ ಮುಖ್ಯ ಆಗೋದೇನೆಂದರೆ, ಮೊದಲು ತನ್ನನ್ನು ಈ ಜಗತ್ತಿನ ಮಾನವ ಸಹಜವಾದ ಎಲ್ಲ ಲೋಪಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಶೆ ಎಲ್ಲವೂ ನನ್ನೊಳಗಿದೆ, ನನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಇದರ ವಿರುದ್ಧ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಅಂತರಂಗದ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಅಂತರಂಗದ ಹೋರಾಟದಲ್ಲಿ ಗೆಲ್ಲಲಾರದವರು ಬಹಿರಂಗದ ಹೋರಾಟದಲ್ಲಿ ಮುನ್ನಡೆಸೋದು ಕಷ್ಟ ಅನ್ನೋ ಎಚ್ಚರ ಅವರಿಗೆ ಇತ್ತು. ಹೀಗಾಗಿ ಸುಮ್ಮನೆ ಹಲವಾರು ವಚನಗಳಿದ್ರೆ ಒಂದು ಸಾಲನೇ ಹೇಳ್ತೇನೆ. ಮೆರವಣಿಗೆಗೆ ಹೊರಟ ನಾಯಿಯೊಂದು ಹೇಸಿಗೆಯನ್ನು ಕಂಡು ತನ್ನನ್ನೇ ಜಿಗಿದಾಗ, ಅಯ್ಯೋ ನನ್ನ ಮನಸ್ಸು ಕೂಡ ಎಷ್ಟೋ ವಿಷಯದಲ್ಲಿ ಹೀಗಾಗಿ ಬಿಡುತ್ತಲ್ಲ ಅಂತ ಅಂತರಂಗದೊಳಗೆ ಅಂತ ಒಂದು ತಲ್ಲಣವನ್ನು ಅನುಭವಿಸಿ ಬಿಡುವ ಬಸವಣ್ಣ ಇದ್ದಾನಲ್ಲ. ಹೀಗಾಗಿ ಇಡೀ ತನ್ನ ಸಂಗಾತಿಗಳಿಗೂ ಅನಿವಾರ್ಯ ಅದು ಸಾರ್ವಜನಿಕವಾಗಿ ಚಳುವಳಿಯನ್ನು, ಹೋರಾಟವನ್ನು ಮುನ್ನಡೆಸಬೇಕಾದ ವ್ಯಕ್ತಿಗಳು ತಮ್ಮ ಅಂತರಂಗವನ್ನು ಸಾರ್ವಜನಿಕವಾಗಿ ಬಗೆದು ಬಿಚ್ಚಿಡಬೇಕು ಅನ್ನುವ ಒಂದು ಅರಿವು ಇದೆಯಲ್ಲ, ಇದು ಬಸವಣ್ಣನದಾಗಿತ್ತು. ಆ ಮೂಲಕ ಅವನ ಜೊತೆ ಇರುವ ಎಲ್ಲ ಸಂಗಾತಿಗಳು ಕೂಡ ಅನಿವಾರ್ಯವಾಗಿ ಅಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಲೇಬೇಕಾಯಿತು. ಜೊತೆಗೆ ತಾನು ಒಂದು ನೈತಿಕ ಶಕ್ತಿ ಪ್ರಾಪ್ತ ಆಗ್ತಿತ್ತಲ್ಲ. ಹೀಗಾಗಿ ತನ್ನ ಈ ಚಳುವಳಿಯನ್ನು ಕಟ್ಟುವಾಗ, ಶರಣ ಚಳುವಳಿಯನ್ನು ರೂಪುಗೊಳ್ಳುವಾಗ ಅವನ ನೈತಿಕತೆ ಕಾರಣಕ್ಕಾಗಿ ತಪ್ಪಿನ ನೆತ್ತಿಯ ಮೇಲೆ ಪಟ್ಟನೇ ಹೊಡೆದು ಬಿಡಬಹುದಾದ ಒಂದು ಅಂತಃಕರಣದ ಅಂಗೈಯ ಹಾಗೆ ಬಸವಣ್ಣ ಸಿಕ್ಕಾಪಟ್ಟೆ ಬೈತಾನೆ. ಅವರು ಬಹಳ ಪ್ರೀತಿ ಅಂತಃಕರಣದ, ಇಲ್ಲಿಂದ ಹೊರಗೆ ಬನ್ನಿ, ಈ ತಪ್ಪು ಮಾಡಬೇಡಿ. ಹೀಗಾಗಿ ಈ ಬಸವಣ್ಣನ ಸಾಂಸ್ಕೃತಿಕ ವ್ಯಕ್ತಿತ್ವ ಅನ್ನೋದು ತನ್ನನ್ನು ತಾನು ನೋಡಿಕೊಳ್ಳುವ ಮೂಲಕ, ತನ್ನ ಸಂಗಾತಿಗಳ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳುವ ಮೂಲಕ, ಇಡೀ ಚಳುವಳಿಯನ್ನೇ ಒಂದು ಶುದ್ಧೀಕರಿಸುವ ಮೂಲಕ ಅದು ಒಂದು ರೂಪವನ್ನು ತಾಳ್ತು. ಇವತ್ತು ನಮಗೆ ಯಾಕೆ ಮುಖ್ಯ ಅಂತಂದರೆ, ಬಹುಶಃ ನಮ್ಮ ಆಧುನಿಕ ಕಾಲದ ಯಾವ ಚಳುವಳಿಗಳ ಸಂದರ್ಭದಲ್ಲಿಯೂ ಕೂಡ ನಾಯಕತ್ವವನ್ನು ವಹಿಸಿಕೊಂಡವರು ಈ ರೀತಿ ತಮ್ಮ ಅಂತರಂಗವನ್ನು ಬಗೆದಿಟ್ಟರೆ, ಅಥವಾ ಸೋಲುಗಳಿಗೆ ನಮ್ಮ ಎಲ್ಲ, ಅದು ದಲಿತ ಚಳುವಳಿ, ರೈತ ಚಳುವಳಿ ಆಗಲಿ ಕೂಡ ಆ ಪ್ರಸ್ತಾಪ ಬಂತು. ನಾನು ಆ ಪ್ರಸ್ತಾಪವನ್ನು ಮಾಡಿದೆ. ಆತ್ಮಾವಲೋಕನದ ಕೊರತೆ ಜೊತೆಗೆ ನಾಯಕತ್ವದ ನೋಡಿ, ಬಸವಣ್ಣ ಎಲ್ಲರೂ ನಾಯಕ ಅನ್ನುವಾಗ ನಾನು ನಾಯಕ ಅಲ್ಲ ಅಂತಿದ್ದ, ನಾನು ನಿಮ್ಮ ಮನೆ ಆಳು ಅಂತ. ಆದರೆ ಇವತ್ತು ನಾವು ನಾಯಕರಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ಚಳುವಳಿಗಳು ಛಿದ್ರವಾಗಿ ಹೋಗಿರೋದನ್ನು ಒಂದು ಕಡೆ ನೋಡ್ತೇವೆ. ಇನ್ನೊಂದು ಕಡೆಗೆ ಏನು ಈ ಆತ್ಮಾವಲೋಕನದ ಕೊರತೆಯ ಮೂಲಕ ಕೂಡ ಚಳುವಳಿಗಳು ಸಂಕಷ್ಟವನ್ನು ಎದುರಿಸಿದುವೆ. ಅದಕ್ಕೆ ಅದರದೇ ಆದ ಸಮಾಜವಾರ್ಥ ಕಾರಣಗಳಿರ್ತವೆ. ಬಟ್ ವ್ಯಕ್ತಿಗತವಾಗಿ ಬಸವಣ್ಣ ಈ ಕಾರಣಗಳಿಗೆ ಭಾಳ ಮುಖ್ಯ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಕೊನೆಯ ಪ್ರಶ್ನೆ ಹುಡುಗಿ ಸರ್ಗೆ, ವರ್ತಮಾನದಲ್ಲಿ ಇವತ್ತು ನಮ್ಮ ನಡುವೆ ಉತ್ಪಾದನೆ ಆದಂಥ, ಬೆಳಗಿನ ಸಮಯದಲ್ಲಿ ಸಿದ್ದನಗೌಡರು ಆ ಮಾತನ್ನು ಉತ್ಪಾದನೆ ಅಂತ ಪದವನ್ನು ಬಳಸಬೇಡ್ರಿ, ಯಾಕೆ ಭಯೋತ್ಪಾದನೆ ಅದರೊಳಗೆ ಸೇರಿಕೊಂಡಿದೆ ಅನ್ನುವಂಥದ್ದಲ್ಲ. ಆ ಭಯೋತ್ಪಾದನೆಯ ಅನೇಕ ಸಹೋದರ ಉತ್ಪಾದನೆಗಳು ಅಥವಾ ಅದರ ಸಂತತಿಗಳು ಇವತ್ತು ವಿಜೃಂಭಿಸ್ತಿರುವಂಥ ಕಾಲದಲ್ಲಿ ಬಸವಣ್ಣನ ಚಳವಳಿಯ ಒಂದು ಯಾವ ರೂಪದಲ್ಲಿ ಮತ್ತೆ ನಾವು ಅದನ್ನು ಇವತ್ತು ಚಲನಶೀಲ ವರ್ತಮಾನಕ್ಕೆ ತಂದು ಅದನ್ನು ಸ್ಥಾಪಿತ ಸಮಾಜವನ್ನು ಚಲನಶೀಲ ಸಮಾಜವನ್ನಾಗಿ ಪರಿವರ್ತಿಸುವುದಕ್ಕೆ ಹೇಗೆ ಬಳಸ್ಕೋಬೇಕು ಅನ್ನೋದು. ಎಸ್, ಬಸವಣ್ಣನನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಜನತೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಲ್ಲದೆ ಅದನ್ನು ಒಪ್ಕೊಂಡದ್ದಕ್ಕೆ ಭಾಳ ಕಾಂಕ್ರೀಟ್ ಆದಂಥ ಕಾರಣ ಇದೆ. ಬಸವ ಮೂಲತಃ ಒಬ್ಬ ದಾರ್ಶನಿಕ, ಸುಧಾರಕ, ಕ್ರಾಂತಿಕಾರಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆತ ಕೇವಲ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟವಲ್ಲ, ಅದರ ಬದಲಾಗಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ವ್ಯಾಪಕ ನೆಲೆಯ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಂಥ ಮನುಷ್ಯ. ಧರ್ಮಕ್ಕೆ ಒಂದು ಮಿತಿ ಇದೆ, ಆದರೆ ಸಂಸ್ಕೃತಿ ನಮ್ಮ ಬದುಕಿನ ಒಟ್ಟು ವಿದ್ಯಮಾನವನ್ನು ಪ್ರತಿನಿಧಿಸ್ತದೆ. ಸಂಸ್ಕೃತಿಯೊಳಗೆ ಧರ್ಮನೂ ಬರ್ತದೆ, ಶಿಕ್ಷಣ ಬರ್ತದೆ, ನ್ಯಾಯ ವ್ಯವಸ್ಥೆ ಬರ್ತದೆ, ರಾಜಕೀಯ ವ್ಯವಸ್ಥೆ ಬರ್ತದೆ, ಎಲ್ಲನೂ ಬರ್ತದೆ. ಈ ಸಂದರ್ಭದಲ್ಲಿ ಯಾಕೆ
ಬಸವಣ್ಣ ನಮಗೆ ಸಾಂಸ್ಕೃತಿಕ ನಾಯಕ ಆಗಬೇಕು ಅಂತಂದರೆ ಎಲ್ಲ ಧರ್ಮಗಳು ಹಳ್ಳ ಹಿಡಿದು ಹೋದಾಗ ದಯಮೂಲ ಧರ್ಮದ ಒಂದು ನೆಲೆಗಟ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಅದರ ಅವಶ್ಯಕತೆ ಈಗಿದೆ. ವೈ ಮ್ಯಾಟರ್ಸ್ ಟುಡೇ, ಅದರ ಅವಶ್ಯಕತೆ ಈಗ ಜಾಸ್ತಿ ಇದೆ. ಬಂಧುಗಳೇ, ಮನುಷ್ಯತ್ವ ಮೂಲವಾದಂಥ, ದಯಮೂಲವಾದಂಥ ಲವ್, ಅಫೆಕ್ಷನ್ ಎಲ್ಲ ಬೇಕಾದಷ್ಟು ಗುಣಗಳಿವೆ ಮನುಷ್ಯನಿಗೆ. ಲವ್ ಇದೆ, ಅಫೆಕ್ಷನ್ ಇದೆ, ಕಾರ್ಡಿಲಿಟಿ ಇದೆ, ಲೀನೆನ್ಸ್ ಇದೆ, ಕ್ಲೆಮೆನ್ಸ್ ಇದೆ, ಕೈಂಡ್ನೆಸ್ ಇದೆ, ಸಿಂಪತಿ ಇದೆ, ಎಂಪತಿ ಇದೆ. ಮನುಷ್ಯ ಮೂಲವಾದಂಥ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಅನೇಕ ಗುಣಗಳು ಮನುಷ್ಯನೊಳಗೆ ಇವೆ. ಅದರಲ್ಲಿ ಭಾಳ ಮಹತ್ವದ್ದು ದಯ ಮೂಲವಾದದ್ದು. ಅದರ ದಯವನ್ನೇ ಕಳ್ಕೊಂಡು, ಮನುಷ್ಯತ್ವವನ್ನೇ ಕಳ್ಕೊಂಡು ನಾವೀಗ ಬದುಕ್ತಾ ಇದ್ದಂಥ ಈ ಸಂದರ್ಭದಲ್ಲಿ ದಯಮೂಲವಾದಂಥ, ಮನುಷ್ಯ ಮೂಲವಾದಂಥ, ಮನುಷ್ಯತ್ವ ಮೂಲವಾದಂಥ ಹೊಸ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಬೇಕಾದಂಥ ಅವಶ್ಯಕತೆ ಇವತ್ತಿದೆ. ನಾವು ಮನುಷ್ಯತ್ವವನ್ನೇ ಕಳ್ಕೊಂಡು ಬದುಕ್ತಾ ಇದ್ದೀವಿ. ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಾ ಇದ್ದೀವಿ. ವಿ ಆರ್ ಲಿವಿಂಗ್ ಇನ್ ದ ಫ್ಯಾಮಿನ್ ಆಫ್ ಹ್ಯೂಮನಿಸಮ್. ನೀರಿಗೆ ಬರ ಬಂದರೆ, ಅನ್ನಕ್ಕೆ ಬರ ಬಂದರೆ, ಮೇವಿಗೆ ಬರ ಬಂದರೆ ಎಲ್ಲಿಂದರ ತಂದು ಕೊಡ್ಬೋದು. ಸರ್ಕಾರ ತರ್ಬೋದು, ನಾವು ನೀವು ಯಾರಾದರೂ ತರ್ಬೋದು ಎಲ್ಲಿಂದರ. ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಾ ಇದ್ದೀವಿ ಫ್ರೆಂಡ್ಸ್. ಬರಗಾಲ ಮನುಷ್ಯತ್ವ ಎಲ್ಲಿಂದ ತರೋದು? ಕಿರಾಣಿ ಅಂಗಡಿಯಾಗ ಸಿಗ್ತದಾ? ಹೋಟೆಲ್ದಾಗ ಸಿಗ್ತದಾ? ಕಪಡ ದುಕಾನ್ದಾಗ ಸಿಗ್ತದಾ? ಬಂಗಾರದ ಅಂಗಡಿದಾಗ ಸಿಗ್ತದಾ? ಬ್ರ್ಯಾಂಡಿ, ವಿಸ್ಕಿ, ರಮ್, ಬೀರ್, ಜಿನ್ ಮಾರ್ತಕ್ಕಂಥ ವೈನ್ ಶಾಪಿನಾಗ ಸಿಗ್ತದಾ? ಎಲ್ಲಿನಿಂದ ಹುಡ್ಕೋದು ಅಂತ ಮನುಷ್ಯತ್ವ? ಅದು ಒಳಗಿನಿಂದನೇ ಹುಟ್ಟಬೇಕು. ಒಳಗಿನಿಂದ ಹುಟ್ಟಬೇಕು ಅಂತಂದರೆ ಮನುಷ್ಯತ್ವವನ್ನು ಪುನಃ ಮತ್ತೆ ಸಂಸ್ಥಾಪಿಸ್ಕೊಳ್ಬೇಕಾಗ್ತದೆ. ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಾ ಇದ್ದೀವಿ ಅಂದಲ್ಲ, ಅದಕ್ಕೆ ಒಂದು ಕಾಂಕ್ರೀಟ್ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ನೀವೇ ನಿಮ್ಮ ಎದೆಯನ್ನು ಮುಟ್ಕೊಂಡು ನಿಮ್ಮ ಮನಸ್ಸಿನ ಒಳಗೆ ಹೊಕ್ಕೊಂಡು ನೋಡಿರಿ. ಸರ್, 1 ಮಿನಿಟ್. ಯಾಕೆ ಕೌಂಟ್ರ್ ಮಾಡ್ತೀರಿ ನೀವು? ಯಾಕೆ ಸ್ಟಾಪ್ ಮಾಡ್ತೀರಿ? ಸುಮ್ಮನೆ ಕೂಡ್ರಿ, ಒಂದು 5-10 ನಿಮಿಷ ಮಾತಾಡ್ತೀನಿ, ಆನಂತರ ಮತ್ತೆ ಹೇಳ್ತದೆ ಇರಲಿ. ಈ ದೇಶಕ್ಕೆ ಸುಮಾರು 3000 ವರ್ಷಗಳ ಕೃಷಿಯ ಚರಿತ್ರೆ ಇದೆ. ಕೃಷಿಯ ಚರಿತ್ರೆ. ನೀವು ಯಾವುದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲೈಬ್ರರಿಗೆ ಹೋದರೆ ನಿಮಗೆ ಹಿಸ್ಟ್ರಿ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಸಿಗ್ತದೆ. 2 ವಾಲ್ಯೂಮ್ದಾಗಿದೆ, ಸಿಗ್ತದೆ. 3000 ವರ್ಷದಿಂದ ನಮಗೂ ನಿಮಗೂ ಅನ್ನ ಹಾಕ್ತಾ ಈ ದೇಶದಲ್ಲಿ ಕೃಷಿಯನ್ನು ಮಾಡ್ಕೊಂಡು ಬಂದಂಥ ರೈತಾಪಿಗಳು ಇವತ್ತು ಅನ್ನವನ್ನು ನಿರ್ಗತಿಕರಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾವೆಲ್ಲ ಕನಸ್ಕೊಂಡಿದ್ರು ಗಾಂಧಿ, ನೆಹರು ಎಲ್ಲ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿಯೇ ಅನ್ನವನ್ನು ನಿರ್ಗತಿಕರಾಗಿ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸಂಜೆ ಕಡೆ ತಾವು ಹೊಟ್ಟೆ ತುಂಬ ದನಗಳಿಗೆ ಹಾಕರೆ ತಾವು ಉಪವಾಸ ಇರಬೇಕಾಗ್ತದೆ, ತಾವು ಹೊಟ್ಟೆ ತುಂಬ ಉಂಡ್ರೆ ದನಗಳಿಗೆ ಉಪವಾಸ ಇಡಬೇಕಾಗ್ತದೆ. 1996ರಿಂದ 2022 ತನಕ ಈ ದೇಶದಾಗೆ 4,27,000 ಜನ ರೈತಾಪಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆನಂತರ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನನ್ನು ಮಾಡಿದಾಗ ಈ ಕಾನೂನು ನಮಗೆ ಬೇಡ ಅಂಥೇಳಿ ಲಕ್ಷಾಂತರ ಜನ, 2 ಲಕ್ಷ, 3 ಲಕ್ಷ, 4 ಲಕ್ಷ ಜನ ದೆಹಲಿ ಬಾರ್ಡರ್ದಾಗೆ ಬೇರೆ ಬೇರೆ ಕಡೆ 380 ದಿನ ಅವರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಹೋರಾಟ ಮಾಡ್ತಾ ಇದ್ದಾಗ ಹೋರಾಟದ ಟೆಂಟಿನಾಗೆ 757 ಜನ ಸತ್ತರು ರೈತಾಪಿಗಳು. ಹೀಗೆ ಸತ್ತಾಗ MLA ಸಾಹೇಬ್ರ ಮನೆ ನಾಯಿ ಸತ್ತರು ಶೋಕಾಚರಣೆ ಮಾಡೋ ನಾವು, ನಮಗೆ ಅನ್ನ ಹಾಕ್ತಕ್ಕಂಥ 757 ಜನ ರೈತಾಪಿಗಳು ಸತ್ತಾಗ ನಾವು ಬುದ್ಧಿಜೀವಿಗಳು, ಕವಿಗಳು, ಲೇಖಕರು, ದಯಾಮಯಿಗಳು, ಕರುಣಾನಿಧಿಗಳು ಯಾರಾದರೂ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, PU ಕಾಲೇಜ್, ಡಿಗ್ರಿ ಕಾಲೇಜ್, ಯೂನಿವರ್ಸಿಟಿ, ಅಸೆಂಬ್ಲಿ ಅಥವಾ ಸಂಸತ್ತು, ಇಲ್ಲಿ ಎಲ್ಲಿಯಾದರೂ ಎಂದಾದರೂ ಒಂದು ದಿವಸ ಎದ್ದು ನಿಂತು ನಮಗೆ ಅನ್ನ ಹಾಕುವ ರೈತಾಪಿಗಳು ಇಷ್ಟು ಜನ ಸತ್ತಿದ್ದಾರೆ, ಆದ್ದರಿಂದ ಶೋಕಾಚರಣೆ ಮಾಡೋಣ ಅಂಥೇಳಿ ಅರ್ಧ ಹನಿ ಕಣ್ಣೀರು ಸುರಿಸಿ ಒಂದು ಅರ್ಧ ನಿಮಿಷ ಮೌನಾಚರಣೆ ಮಾಡಿದೆವ? ಕಮಾನ್ ಫ್ರೆಂಡ್ಸ್, ಹೇಳ್ರಿ, ಮಾಡಿದ್ರಾ? ಒಂದು ಅರ್ಧ ನಿಮಿಷ ಮೌನಾಚರಣೆ ಮಾಡಿದ್ರಾ? ಮನುಷ್ಯತ್ವ ಅದಾನ ಈ ದೇಶದಾಗೆ? ನಮ್ಮೊಳಗೆ ಅದಾನ ಮನುಷ್ಯತ್ವ? ಡೋಂಟ್ ಯು ಫೀಲ್ ವಿ ಆರ್ ಲಿವಿಂಗ್ ಇನ್ ದ ಫ್ಯಾಮಿನ್ ಆಫ್ ಹ್ಯೂಮನಿಸಮ್? ಮನುಷ್ಯತ್ವದ ಬರಗಾಲದಲ್ಲಿ ಬದುಕ್ತಾ ಇಲ್ಲ ನಾವು? ಎಸ್, ಮನುಷ್ಯತ್ವದ ಬರಗಾಲದಲ್ಲಿಯೇ ಬದುಕ್ತಾ ಇದ್ದೀವಿ. ಆದ್ದರಿಂದ ಮನುಷ್ಯತ್ವಕ್ಕೆ ಮಹತ್ವ ಕೊಟ್ಟು ಮನುಷ್ಯತ್ವವನ್ನು ಮಾತ್ರ ಎತ್ತಿ ಹಿಡಿದಂಥ ಬಸವಣ್ಣ ಇವತ್ತು ನಮ್ಮ ಸಾಂಸ್ಕೃತಿಕ ನಾಯಕ ಆಗಬೇಕು ಅಂಥೇಳಿ ತೀರ್ಮಾನ ತೊಗೊಂಡದ್ದು ಸರ್ಕಾರ.
ಯಾಕೆ ಯಾವ ಸಂಸ್ಕೃತಿ ಅನ್ನೋ ಪ್ರಶ್ನೆ ಎತ್ತಿದ್ದೆ ನಾನು. ಯಾವ ಸಂಸ್ಕೃತಿಯನ್ನು ಪ್ರತಿನಿಧಿಸಬೇಕು, ಯಾವ ಸಂಸ್ಕೃತಿಯ ನಾಯಕ ಆತ ಆಗಬೇಕು ಅಂತ. ವಚನಶಾಸ್ತ್ರದಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ ಯಾವ್ಯಾವ ಮೌಲ್ಯಗಳನ್ನು ಧ್ವನಿಸಿದಾರೋ, ಪ್ರತಿಪಾದನೆ ಮಾಡಿದಾರೋ, ಆ ಎಲ್ಲ ಮೌಲ್ಯಗಳು 100ಕ್ಕೆ 99ರಷ್ಟು ನಮ್ಮ ಸಂವಿಧಾನದಲ್ಲಿವೆ. ಯಾವ್ಯಾವ ಧೋರಣೆಗಳನ್ನು ಅಲ್ಲಿ ಪ್ರತಿಪಾದನೆ ಮಾಡಿದಾರೋ ಆ ಎಲ್ಲ ಧೋರಣೆಗಳು ನಮ್ಮ ಸಂವಿಧಾನದಲ್ಲಿವೆ. ನಮ್ಮ ಸಂವಿಧಾನ ಪ್ರತಿನಿಧಿಸ್ತಕ್ಕಂಥ, ಬಯಸ್ತಕ್ಕಂಥ, ಸಂಸ್ಥಾಪನೆ ಮಾಡ್ತಕ್ಕಂಥ, ಪ್ರಚುರಪಡಿಸ್ತಕ್ಕಂಥ ಮನುಷ್ಯ ಮೂಲವಾದಂಥ, ಮನುಷ್ಯ ಪರವಾದಂಥ, ಜೀವಪರವಾದಂಥ, ಪ್ರಗತಿಪರವಾದಂಥ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಆಗಬೇಕು. ಆದ್ದರಿಂದ ಇದೆಲ್ಲ ಪ್ರತಿನಿಧಿಸ್ತಕ್ಕಂಥ ಬಸವ ಮಾತ್ರ ಸಮಕಾಲೀನ ಸಂದರ್ಭದಲ್ಲಿ ನಮ್ಮ ಸಾಂಸ್ಕೃತಿಕ ನಾಯಕ ಆಗಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಬಸವಣ್ಣನ ವಚನ ಸಾಹಿತ್ಯ ಪ್ರತಿನಿಧಿಸ್ತಕ್ಕಂಥ, ಅವುಗಳ ಧೋರಣೆಗಳನ್ನು ಅಂತರ್ಗತ ಮಾಡಿಕೊಂಡಿರುವ ನಮ್ಮ ಸಂವಿಧಾನ ಪ್ರತಿನಿಧಿಸ್ತಕ್ಕಂಥ ಸಂವಿಧಾನದ ಆಶಯದ ಸಂಸ್ಕೃತಿಯನ್ನು ನಾವು ಇವತ್ತು ಪ್ರತಿನಿಧಿಸಬೇಕಾಗಿದೆ, ಸಂಸ್ಥಾಪಿಸಬೇಕಾಗಿದೆ. ಆದ್ದರಿಂದ ಇದೆಲ್ಲವನ್ನೂ ಮಾಡ್ತಕ್ಕಂಥ ಶಕ್ತಿ, ಪ್ರತಿನಿಧಿಸ್ತಕ್ಕಂಥ ಶಕ್ತಿ, ಸಾಂಕೇತಿಕವಾಗಿ ವಾಸ್ತವವಾಗಿ ಪ್ರತಿನಿಧಿಸ್ತಕ್ಕಂಥ ಶಕ್ತಿ ಬಸವಗೆ ಮಾತ್ರ ಇರೋದರಿಂದ ಬಸವ ನಮ್ಮ ಸಾಂಸ್ಕೃತಿಕ ನಾಯಕ ಆಗಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡಿದ್ದು. ಆದರೆ ಒಂದು ಡೇಂಜರ್ ಇದೆ ಇಲ್ಲಿ. ಬಸವನ ಧರ್ಮವನ್ನು ನಾವು ತೊಗೊಂಡು ಹೋಗಬೇಕಾಗಿಲ್ಲ. ಒಂದೆರಡು ನಿಮಿಷ. ಬಸವನ ಧರ್ಮವನ್ನು ತೊಗೊಂಡು ನಾವು ಹೋಗಬೇಕಾಗಿಲ್ಲ. ಬಸವನ ದರ್ಶನವನ್ನು ತೊಗೊಂಡು ಹೋಗಬೇಕು. ಧರ್ಮ ಮತ್ತು ದರ್ಶನದಲ್ಲಿ ಒಂದು ವ್ಯತ್ಯಾಸ ಇದೆ. ನಿಮಗೆ ಒಂದು 2-3 ಅನಾಲಜಿ ಮೂಲಕ ಹೇಳ್ಬೋದು ಅಂತ ಅನ್ನಿಸ್ತದೆ. 1962 ಅಮೇರಿಕಾದಾಗೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಭಾಳ ವರ್ಣಭೇದ ನೀತಿಯ ವಿರುದ್ಧ ಭಾಳ ಜೋರಾದಂಥ ಹೋರಾಟ ಮಾಡ್ತಾಯಿದ್ದು. ಭಾಳ ಜೋರಾದಂಥದ್ದು. ಅಂದರೆ 1864 ಗುಲಾಮಿ ವ್ಯವಸ್ಥೆಯನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ಕಾನೂನನ್ನು ಅಬ್ರಹಾಂ ಲಿಂಕನ್ ತಂದರೂ ಕೂಡ 1967 ತನಕನೂ ವರ್ಣಭೇದ ನೀತಿಯಲ್ಲಿತ್ತು. ಗುಲಾಮಿ ಹೋಗಿತ್ತು, ವರ್ಣಭೇದ ನೀತಿ ಇತ್ತು. ಅದರ ವಿರುದ್ಧ ಮಾರ್ಟಿನ್ ಲೂಥರ್ ಕಿಂಗ್ ಹೋರಾಟ ಮಾಡ್ತಾಯಿದ್ದ. ಭಾಳ ದೊಡ್ಡ ಹೋರಾಟ, ಭಯಂಕರ ರೀತಿಯ ಹೋರಾಟ ಅದು. ಅವಾಗೇ ಅದೆಲ್ಲ ಈ ಬ್ಲ್ಯಾಕ್ ಪ್ಯಾಂಥರ್ಸು ಅದೆಲ್ಲ ಹುಟ್ಕೊಂಡದ್ದು. ಮಾಡ್ತಾ ಇದ್ದಾಗೆ ಯಾರೋ ಪ್ರೆಸ್ ಪರ್ಸನ್ಸ್ ಹೋಗಿ ಅವನಿಗೆ ಕೇಳಿದ್ರು, ಯಾರಪ್ಪ ಇಷ್ಟೆಲ್ಲ ಉಗ್ರ ಹೋರಾಟ ಮಾಡ್ತಾ ಇದೆಯಲ್ಲ, ಹೂ ಇಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್, ನಿನ್ನ ಸ್ಫೂರ್ತಿಯ ಶೆಲೆ ಯಾರು ಅಂತ ಕೇಳಿದ್ರು. ಗಾಂಧಿ ಅಂದಾತ. ಆನಂತರ ಮುಂದೆ 1985-86 ಸುಮಾರಿಗೆ ಪೋಲೆಂಡ್ನಾಗೆ ಲೇಕ್ ವಾಲೆಸಾ ಅಂತಕ್ಕಂಥ ಒಬ್ಬ ನಾಯಕ, ಕಾರ್ಮಿಕ ನಾಯಕ, ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು, ಅವನು ಕಮ್ಯುನಿಸ್ಟ್ ಇದ್ದ. ತನ್ನ ಸರ್ಕಾರೇ ದಾರಿ ಬಿಟ್ಟದ್ದರಿಂದ ಸರ್ಕಾರದ ವಿರುದ್ಧನೇ ದಂಗೆ ಎದ್ದು ದೊಡ್ಡ ಆಂದೋಲನ ಮಾಡ್ತಾಯಿದ್ದ. ಹಾಗೆ ಮಾಡ್ತಾ ಇದ್ದಾಗ ಯಾರೋ ಹೋಗಿ ಅವನಿಗೆ ಕೇಳಿದ್ರು, ಇಷ್ಟು ತೀವ್ರತಮವಾದಂಥ, ಇಷ್ಟು ಇಂಟೆನ್ಸ್ ಆದಂಥ, ಭಯಂಕರವಾದಂಥ ಹೋರಾಟ ಮಾಡ್ತಾ ಇದ್ದೀಯಲ್ಲಪ್ಪ, ನಿನ್ನ ಈ ಸ್ಫೂರ್ತಿಯ ಶೆಲೆ ಯಾರು ಅಂತ. ನೀನು ಮಾರ್ಕ್ಸ್ವಾದಿ ಇದ್ದಿ, ಮಾರ್ಕ್ಸ್ವಾದಿ ಸರ್ಕಾರದ ವಿರುದ್ಧನೇ ಮಾಡ್ತಾಯಿದ್ದಿ, ದೆನ್ ಹೂ ಇಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಕೇಳಿದ್ರು. ಅಫ್ಕೋರ್ಸ್ ಗಾಂಧಿ ಅನ್ನೋ. ಮುಂದೆ 1997-98 ಸುಮಾರು 27 ವರ್ಷ ಜೈಲಿನಾಗಿದ್ದು ಹೊರಗೆ ಬಂದಂಥ ನೆಲ್ಸನ್ ಮಂಡೇಲಾ ಜೈಲಿನ ಹೊರಗೆ ಕಾಲಿಡ್ತಾ ಇದ್ದಾಗೆ ಇನ್ಕಿಲಾಬ್ ಜಿಂದಾಬಾದ್ ಅನ್ನೋ ಧೋರಣೆಯ ಒಂದು ಘೋಷಣೆಯನ್ನು ಕೂಗ್ತಾ ಹೊರಗೆ ಬಂದು ಪುನಃ ಮತ್ತೆ ಆ ಬಿಳಿಯರ ಡಾಮಿನೆನ್ಸ್ ಇತ್ತಲ್ಲ ಅದ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ದ. ಯಾರೋ ಹೋಗಿ ಆತ ಕೇಳಿದ್ರು, 28 ವರ್ಷ ಜೈಲಿನಾಗೆ, ನೀವು ಸಾಧ್ಯನೇ ಇಲ್ಲ. ಪೊಲೀಸರು ಬೂಟಿನ ಸಪ್ಪಳು ಕೇಳಿದ್ರೆ ನಾ ಮಾಡಿಲ್ಲ ಸರ್, ಅವನೇ ಮಾಡ್ಯಾನ ನೋಡ್ರಿ ಅನ್ನೋ. ಇಂಥ ಪುಕ್ಕಲ್ರು ನಾವು. 28 ವರ್ಷ ಜೈಲಿನಾಗಿದ್ದು ಬಂದು ಕೂಡ ಹೋರಾಟ ಮಾಡ್ತಾ ಇದ್ದದ್ದು ನೋಡಿ, ಅವನ ಶಕ್ತಿ, ಸಾಮರ್ಥ್ಯ, ವರ್ವ್, ಎನರ್ಜಿ, ಸ್ಪಿರಿಟ್ ನೋಡಿ. ಹೂ ಇಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಕೇಳಿದ್ರು ಅವನಿಗೆ. ಗಾಂಧಿ ಅನ್ನವ. ಮುಂದೆ 2012 ಆಂಗ್ ಸಾನ್ ಸೂಕಿ, ಇಲ್ಲೇ ಬರ್ಮಾದಾಗೆ, ಈಗ ಮ್ಯಾನ್ಮಾರ್ ಅಂತಾರೆ ಅದಕ್ಕೆ, ಬರ್ಮಾದಾಗೆ 12 ವರ್ಷ ಗೃಹ ಬಂಧನದಾಗಿದ್ದು ಆನಂತರ ಹೊರಗೆ ಬಂದು ಹೋರಾಟ ಮಾಡ್ತಾಯಿದ್ದಳು. ಹೂ ಇಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಕೇಳಿದ್ರು, ಬೇರೆ ಭಾಷೆದಾಗೆ ಕೇಳಿದ್ರು. ಗಾಂಧಿ ಅಂದರು. ಬಂಧುಗಳೇ, ಮೈಂಡ್ ಯು, ಇವ್ರು ಯಾರೂ ಗಾಂಧಿ ಧರ್ಮದವರಲ್ಲ, ಗಾಂಧಿ ವೈಷ್ಣವ ಧರ್ಮದವ್ರು. ಗಾಂಧಿ ಧರ್ಮದವರಲ್ಲ. ಗಾಂಧಿಯನ್ನು ಅನುಸರಿಸ್ತಾನೂ ಇದ್ದಿಲ್ಲ ಅವರು. ಇವರೆಲ್ಲರೂ ಕುಡಿತಿದ್ರು, ಸಿಗರೇಟು ಸೇತ್ತಿದ್ರು, ತಿಂತಿದ್ರು. ಎಲ್ಲ ತಿನ್ನೋದು ಅಂದ್ರೆ ಗೊತ್ತಲ್ಲ, ಕುಡಿಯೋದು, ತಿನ್ನೋದು, ಸಿಗರೇಟ್ ಸೇದೋದು ಎಲ್ಲನೂ ಮಾಡ್ತೀರಿ ಇವರು. ಇವ್ರು ಯಾರೂ ಗಾಂಧಿ ಧರ್ಮದವ್ರು ಅಲ್ಲ. ಗಾಂಧಿ ದರ್ಶನದಿಂದ ಸ್ಫೂರ್ತಿ ಪಡೆದಂಥವ್ರು. ಇವತ್ತು ನಾವು ಜಗತ್ತಿನಾದ್ಯಂತ ತೊಗೊಂಡು ಹೋಗಬೇಕಾಗಿದ್ದು, ನಾಡಿನಾದ್ಯಂತ ಅಷ್ಟೇ ಅಲ್ಲ, ಈಗಂತೂ ಇದ್ದಾರೆ ಇಲ್ಲಿ
ನಮ್ಮ ದೇಶದಾದ್ಯಂತ ತೊಗೊಂಡು ಹೋಗಬೇಕಾಗಿದ್ದು ಬಸವಣ್ಣನ ಧರ್ಮವನ್ನು ಅಲ್ಲ. ಯಾರು ಬರ್ತಾರೆ ಧರ್ಮಕ್ಕೆ? ಜಗತ್ತಿನಾದ್ಯಂತ ತೊಗೊಂಡು ಹೋದರೆ ಈಗಾಗಲೇ 200 ಕೋಟಿ ಮುಸ್ಲಿಮರಿದ್ದಾರೆ, 200 ಕೋಟಿ ಕ್ರಿಶ್ಚಿಯನ್ರಿದ್ದಾರೆ, 100 ಕೋಟಿ ಬೌದ್ಧರಿದ್ದಾರೆ. ಇವ್ರು ಯಾರಾದರೂ ಬಿಟ್ಟು ಲಿಂಗಾಯತ ಧರ್ಮಕ್ಕೆ ಬರ್ತಾರಾ? ಅಲ್ಲೊಬ್ಬ ಇಲ್ಲೊಬ್ಬ ಬರ್ಬೋದು, ಬಂದರೆ ಬರಲಿಲ್ಲ, ಇಲ್ಲೇ ಓಪನ್ ಅದ, ಇವನಾರವ ಅನ್ನೋದೇ ಇಲ್ಲ, ಇವ ನಮ್ಮವನೇ. ಆದರೆ ನಾವು ಒಯ್ಯಬೇಕಾಗಿದ್ದು ಜಗತ್ತಿನಾದ್ಯಂತ ಬಸವನ ದರ್ಶನವನ್ನು, ಧರ್ಮವನ್ನು ಅಲ್ಲ. ಆದ್ದರಿಂದ ಬಸವ ಕರ್ನಾಟಕದಲ್ಲಿ ಆಗಬೇಕಾದದ್ದು ಬಸವ ದರ್ಶನದ ಸಾಂಸ್ಕೃತಿಕ ನಾಯಕ. ಏನು ಕೇಳ್ತಾ ಇದ್ದೀರಿ ನೀವು? ನಾವು ಧನ್ಯವಾದಗಳು. ಇಲ್ಲಿ ಒಂದು ಪ್ರಶ್ನೆ ಬಹಳ ಮೂಲಭೂತವಾಗಿ ಸರ್ ಮಾತಾಡುವಾಗ ಹೇಳಿದ್ರು, ಧರ್ಮ ಮತ್ತು ದರ್ಶನ ಇವೆರಡೂ ಪದಗಳು ಇವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಪಡ್ಕೊಂಡವು. ಇವತ್ತು ಮುಗ್ಧ ಭಕ್ತರನ್ನ, ಮುಗ್ಧ ಜನರನ್ನ ದರ್ಶನದ ನೆಪದೊಳಗೆ, ಯಾತ್ರಾ ನೆಪದೊಳಗೆ ಸಾವಿಗೆ ದೂಡ್ತಾ ಇದೆ ಸರ್ ಒಂದು ವ್ಯವಸ್ಥೆ, ಸರ್ಕಾರ. ಮತ್ತು ಧರ್ಮದ ಹೆಸರಿನ ನಮ್ಮ ಸಾಹಿತ್ಯವನ್ನು ಮತ್ತೆ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ವಚನಗಳನ್ನು ಅಪವ್ಯಾಖ್ಯಾನ ಮಾಡೋದ್ರ ಮೂಲಕ ಅವರು ಋಷಿ ಪರಂಪರೆಯಲ್ಲಿ ಇದ್ದ ಸಾಹಿತ್ಯವನ್ನು, ಚಳವಳಿಯನ್ನು ಕಟ್ಟತಕ್ಕಂಥ ಹುನ್ನಾರಗಳು ನಡೀತಾ ಇವೆ. ಈ ಎಲ್ಲವನ್ನು ಇವತ್ತು ಅದನ್ನು ಹೇಗೆ ನಾವು ಅದನ್ನು ಕಂಡಮ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಮತ್ತೆ ಬೆಳೆಸ್ಕೋಬೇಕಾಗಿದೆ. ಒಕ್ಕುಂದ ಸರ್, ಇದಕ್ಕೆ ನೀವೇನು ಹೇಳ್ತೀರಿ? ಸ್ನೇಹಿತರೆ, ಕೊನೆಯದಾಗಿ ಟೈಮ್ ಭಾಳಾಗಿದೆ. ಒಂದು ಮುಖ್ಯ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾಮಾಯಣದ ಬಗ್ಗೆ ಮಾತಾಡಿದರೆ, ಮಹಾಭಾರತದ ಬಗ್ಗೆ, ನಮ್ಮ ಕಾಲ ಬಸವಣ್ಣನ ಸಾಂಸ್ಕೃತಿಕ ವ್ಯಕ್ತಿತ್ವ ಆ ಕಾಲಘಟ್ಟದಲ್ಲಿ ರಾಜಶಾಹಿಯ ಒಳಗಡೆಗೆ ಹೇಗೆ ಪ್ರಜಾಸತ್ತಾತ್ಮಕವಾದ ಪರಿಸರವನ್ನು ನಿರ್ಮಾಣ ಮಾಡಿತ್ತು. ಆದರೆ ಇವತ್ತು ರಾಜಶಾಹಿ ಪ್ರಜಾಪ್ರಭುತ್ವದ ಒಳಗಡೆ ಇದ್ದು ಕೋಮುವಾದಿ ಪ್ರಭುತ್ವ ಮತ್ತು ಬಂಡವಾಳಶಾಹಿ ಪ್ರಭುತ್ವಗಳ ಒಳಗಡೆಗೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವೇ ಇರಲಾರದ ಸ್ಥಿತಿ ಎದುರಿಸ್ತಾ ಇದ್ದೇವೆ. ಅದಕ್ಕೆ ಅಲ್ಲಿಂದ ಸ್ಫೂರ್ತಿಯನ್ನು ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ವೇದಕ್ಕೆ ವರೆಯ ಕಟ್ಟುವೆ, ಇವತ್ತು ನಾವು ಹೇಳಿದರೆ ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ. ಅಂದರೆ ಅಸಮಾನತೆಯನ್ನು ಸೃಷ್ಟಿ ಮಾಡಿದ ಎಲ್ಲ ಪಠ್ಯಗಳನ್ನು ನಾನು ಧ್ವಂಸ ಮಾಡ್ತೇನೆ ಅಂತ ಹೇಳಿ ಅರಗಿಸಿಕೊಂಡು, ಇಡೀ ಆಳುವ ಪ್ರಭುತ್ವವು ಅದನ್ನು ಸ್ವೀಕಾರ ಮಾಡಿಕೊಂಡು, ಭಿನ್ನಾಭಿಪ್ರಾಯಗಳ ಜೊತೆ ಅದನ್ನು ಸ್ವೀಕಾರ ಮಾಡಿಕೊಂಡು ಬದುಕಿದ ಸ್ಥಿತಿ ಇದೆಯಲ್ಲ, ಹೆಂಗೆ ಸಾಧ್ಯ ಆಯಿತು ಅನ್ನುವಂಥದ್ದು. ಜೊತೆಗೆ ಪ್ರಭುತ್ವವನ್ನು ಕೂಡ ಆನು ಬಿಜ್ಜಳಂಗಂಜುವೇನೆ. ಇವತ್ತು ಪ್ರಭುತ್ವದ ವಿರುದ್ಧ ದನಿ ಎತ್ತಿದ ಎಷ್ಟು ಜನ ಸಾಹಿತಿಗಳು, ವಿಚಾರವಾದಿಗಳು, ಚಿಂತಕರು ಜೈಲಿನಲ್ಲಿದ್ದಾರೆ. ಅಲ್ಲೇ ಕೆಲವು ಜನ ಸುನೀಗಿದರು. ನಮ್ಮ ಕಾಲದ ಪ್ರಭುತ್ವದ ರಚನೆಗಳಿಗಿಂತ ರಾಜಶಾಹಿಯ ಪ್ರಭುತ್ವವೇ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕೊಡುವ ಸ್ಥಿತಿಯೊಳಗಿತ್ತ ಅಂತ ಕೂಡ ಆಲೋಚನೆ ಮಾಡುವ. ಅದಕ್ಕಿಂತ ಹೆಚ್ಚಾಗಿ ಹೀಗೆ ಆನು ಬಿಜ್ಜಳಂಗಂಜವನೇ ಅಲ್ಲ, ಒಬ್ಬ ನೆಲನಾಳ್ದನ ಹೆಣನೆಂದರೆ ಏನು ಕಾಸಿಗೆ ಕೊಂಬವರಿಲ್ಲ, ಒಂದು ಅಡಕೆಗೆ ಕೊಂಬವರಿಲ್ಲ. ಇವತ್ತು ನಮ್ಮ ಪ್ರಭುತ್ವದ ವಿರುದ್ಧ, ನಮ್ಮ ಕೋಮುವಾದ ಶಕ್ತಿಗಳ ತಪ್ಪು ನಡೆಗಳ ವಿರುದ್ಧ, ಮತ್ತು ಆ ನಡೆಗಳನ್ನು ನಿಜವಾಗಿಯೂ ಮುನ್ನಡೆಸ್ತಾ ಇರುವ ಪಠ್ಯಗಳ ವಿರುದ್ಧ ದನಿ ಎತ್ತಲಿಕ್ಕೆ ಸಾಧ್ಯವಿರಲಾರ ಸ್ಥಿತಿಯೊಳಗೆ ನಾವು ಬದುಕ್ತಾ ಇದ್ದೇವೆ. ಹೀಗಾಗಿ ಅದು ಯಾವುದರಿಂದ ಸಾಧ್ಯ ಅಂದರೆ, ಬಸವಣ್ಣನ ಸಾಂಸ್ಕೃತಿಕ ವ್ಯಕ್ತಿತ್ವದ ಅತಿ ದೊಡ್ಡ ಸಾಧ್ಯತೆ ಯಾವುದು ಅಂತಂದರೆ, ಇಡೀ ತನ್ನ ಕಾಲವನ್ನು ಆನು ಒಲಿದಂತೆ ಹಾಡುವೆ ಎಂದು ಘೋಷಿಸಿ, ಆತ ಒಲಿದಂತೆ ತನಗೆ ಅನ್ನಿಸಿದ್ದನ್ನು ಮುಕ್ತವಾಗಿ ಹೇಳಿ ಇಡೀ ಸಮಾಜ ಅದನ್ನು ಅರಗಿಸಿಕೊಳ್ಳುವ, ಅದರೊಂದಿಗೆ ಸಂವಾದ ನಡೆಸುವಂಥ ಒಂದು ಪ್ರಜಾಸತ್ತಾತ್ಮಕತೆ ನಿರ್ಮಾಣ ಆಗಿತ್ತು ಅನ್ನೋದು. ಹೀಗಾಗಿ ಬಹುಶಃ ಆ ನಿಟ್ಟಿನಲ್ಲಿ ನಾವು ಯಾವ ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋದ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಬಸವನ ಕಾಲದ ಆ ದೊಡ್ಡ ಸಾಧನೆ ನಮಗೆ ಬೆಳಕನ್ನು ನೀಡಲಿ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಧನ್ಯವಾದಗಳು ಸರ್. ಕೊನೆಯದಾಗಿ ಉಪಸಂಹಾರ ಅಂತೀವಲ್ಲ, ಸಂಹಾರ ಮಾಡೋದು ಬೇರೆ ಅರ್ಥ ಬರ್ತದ, ಮತ್ತು ಬೇರೆ 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿದ ಬಹುದೊಡ್ಡ ಕೆಲಸ
ಅನೇಕರ ಕಾಯಕ ಜೀವಿಗಳನ್ನು ಒಗ್ಗೂಡಿಸಿದ್ದು, ಅವರಿಗೆ ಒಂದು ಧ್ಯೇಯವನ್ನು ತಂದುಕೊಟ್ಟಿದ್ದು ಮತ್ತು ಅವರನ್ನು ಸಾಕ್ಷರನ್ನಾಗಿ ಮಾಡಿದ್ದು ಮತ್ತು ಬರವಣಿಗೆಯಲ್ಲಿ ಅಂದರೆ ಸೃಜನಶೀಲದಲ್ಲಿ ವಚನ ಅಂತಕ್ಕಂಥ ಸಾಹಿತ್ಯದ ಮೂಲಕ ತಮ್ಮ ಅನುಭವಗಳನ್ನು ಅಭಿವ್ಯಕ್ತಿಸುವುದಕ್ಕೆ ಒಂದು ಮುಕ್ತ ಸ್ವಾತಂತ್ರ್ಯ ಕೊಟ್ಟದ್ದು ಅಲ್ಲಿ ಸ್ತ್ರೀ ಪುರುಷರಾದಿಯಾಗಿ. ಹಾಗೆ ಇನ್ನೊಂದು ಬಹುದೊಡ್ಡ ವಚನ ಸಾಹಿತ್ಯ ಮಾಡಿದ ಕೆಲಸ ಏನಂದರೆ ಕನ್ನಡಕ್ಕೆ ಸನಾತನವಾದಂಥ ಈ ಪಾರಂಪರಿಕ ಪಾರಿಭಾಷಿಕ ಪದಗಳೆಲ್ಲವನ್ನು ಹೊಡೆದು ಹಾಕಿ ಕನ್ನಡಕ್ಕೆ ವಿಶಿಷ್ಟವಾದಂಥ ಒಂದು ಪಾರಿಭಾಷಿಕ ಪದಗಳನ್ನು ಶರಣರು ಮತ್ತು ವಚನಕಾರ ತಂದರು. ಅವುಗಳಲ್ಲಿ ಎರಡು ಮೂರು ಮಾತನ್ನಿಲ್ಲಿ ಒಂದು ಕಾಯಕದ ಸ್ಥಾನದಲ್ಲಿ ದಾಸೋಹ, ಆಮೇಲೆ ಗುರುಲಿಂಗ ಜಂಗಮ ಅಂತಕ್ಕಂಥದ್ದು ತತ್ವಗಳನ್ನು ತಂದರು. ಇವುಗಳ ಜೊತೆಗೆ ವೈದಿಕ ಸಂಸ್ಕೃತಿಯ ಕರ್ಮ ಸಿದ್ಧಾಂತವನ್ನು ಕಾಯಕ ಸಿದ್ಧಾಂತವನ್ನಾಗಿ ರೂಪಿಸಿದರು. ದಾನದ ಸ್ಥಳದಲ್ಲಿ ದಾಸೋಹವನ್ನು ತಂದರು. ಹುಟ್ಟು ಶ್ರೇಷ್ಠತೆಗೆ ಬದಲಾಗಿ ಬದುಕು ಶ್ರೇಷ್ಠತೆ ಎಂದರು. ಹೆಣ್ಣು ಗಂಡು ಭೇದ ನಿರಾಕರಿಸಿ ಲಿಂಗ ಸಮಾನತೆ ತಂದರು. ಈ ಎಲ್ಲದಕ್ಕೂ ಬಹುಮುಖ್ಯವಾಗಿ ಶರಣರನ್ನು ಸಾಕ್ಷರನ್ನಾಗಿ ಮಾಡಿದರಲ್ಲ, ಇದು ಜಗತ್ತಿಗೆ ಈ ವಚನ ಚಳವಳಿ ಮತ್ತು ಬಸವಣ್ಣನ ಮಾಡಿದಂಥ ಬಹುದೊಡ್ಡ ಕಾರ್ಯ. ಅದಕ್ಕಾಗಿ ಎಲ್ಲ ದೃಷ್ಟಿಗಳನ್ನ ಇಟ್ಕೊಂಡಾಗ ಬಸವಣ್ಣ ನಿಜಕ್ಕೂ ಸಾಂಸ್ಕೃತಿಕ ನಾಯಕ. ಯಾವ ಚರಿತ್ರೆ ಬದಲಾಗೋದಿಲ್ಲ ಅಂತ ಹೇಳ್ತಾರೆ, ಚರಿತ್ರೆ ಬದಲಾಗ್ತದೆ. ಚರಿತ್ರೆ ಅದು ಗತಿಶೀಲವಾಗಬೇಕು. ಹೊಸ ಹೊಸ ಚಾರಿತ್ರಿಕ ಆಯಾಮಗಳನ್ನು ಮತ್ತೆ ಹೊಸ ನೆಲೆಯೊಳಗೆ ಶೋಧಿಸುವ ಮರುಚರಿತ್ರೆ ಕಟ್ಟುವಂಥ ಕೆಲಸ ನಡಿಬೇಕು ಅನ್ನತಕ್ಕಂಥ ಆಶಯ ಹಿನ್ನೆಲೆಯಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಚರ್ಚೆಯನ್ನು ಇಟ್ಕೊಂಡು 3 ಜನ ಹಿರಿಯರು ವಿದ್ವಾಂಸರು ಇಲ್ಲಿ ಚರ್ಚೆಗೆ ಭಾಗವಹಿಸಿದರು. ಅದಕ್ಕಾಗಿ ಪ್ರೊಫೆಸರ್ RK ಹುಡುಗಿ ಸರ್ ಅವರಿಗೆ ಮತ್ತು MD ವಕ್ಕುಂತ್ ಸರ್ ಅವರಿಗೆ, ಪ್ರೊಫೆಸರ್ ಡಾಕ್ಟರ್ ಕೋಲ್ಕರ್ ಸರ್ ಅವರಿಗೆ ನಾನು ಈ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾತುಗಳನ್ನು ಮುಗಿಸ್ತೇನೆ.